ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ ದ ಡ್ಯೂಡ್ ಇನ್ ಮೀ ಅನ್ನೋ ಕೊರಿಯನ್ ಮೂವಿಯನ್ನೇ ನೋಡ್ತಾ ಇದೀವಿ. ಕೊರಿಯನ್ ಮೂವೀಸ್ ಅಂದ್ರೇನೆ ಗೊತ್ತು ಅಲ್ವಾ, ಚೆನ್ನಾಗಿರುತ್ತೆ. ಅದ್ರಲ್ಲೂ ಈ ಮೂವಿ ಬಗ್ಗೆ ಹೇಳ್ಬೇಕು ಅಂದ್ರೆ ಕಾಮಿಡಿ ಗ್ಯಾರಂಟಿ, ಮತ್ತೆ ಇದೊಂದು ಫ್ಯಾಂಟಸಿ ಮೂವಿ ಕೂಡ ಸೂಪರ್ ಆಗಿರುತ್ತೆ. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಇವರೇನೇ ಈ ಮೂವಿಯ ಹೀರೋ, ಇವರೇನೇ ವಿಲ್ಲನ್ ಕೂಡ. 40 ವರ್ಷ ಆಗಿದ್ರು ಕೂಡ ಸಖತ್ ಫಿಟ್ ಆಗಿರ್ತಾರೆ. ಟಿಪ್ ಟಾಪ್ ಆಗಿ ಡ್ರೆಸ್ಸಿಂಗ್ಸ್ ಅನ್ನ ಮಾಡ್ಕೋತಾರೆ. ದೊಡ್ಡ ಕೋಟ್ಯಾಧಿಪತಿ, ಅದು ಮಾತ್ರ ಇಲ್ಲ, ದೊಡ್ಡ ಡಾನ್. ಆದ್ರೆ ಹೆಂಡತಿ ಸರಿಯಾದ ಬಾಯಿ ಬಡಿಕೆ, ಮಾತನ್ನೇ ಕೇಳಲ್ಲ, ಸರಿಯಾದ ಡ್ಯಾಶೋ. ಡಾನ್ಗೆನೆ ಆ ಹೆಂಗಸು ಕಂಟ್ರೋಲ್ಗೆ ಬರ್ಲಿಲ್ವಲ್ಲ ಅಂತ ನೀವು ಯೋಚನೆ ಮಾಡಬೇಡಿ. ಯಾಕೆಂದ್ರೆ ಆ ಲೇಡಿ ಅವರ ತಂದೆ ಡಾನಿಗೆಲ್ಲ ಡಾನ್. ಆದ್ರಿಂದಾನೇ ಗಂಡನಿಗೆ ಸರಿಯಾಗಿ ಮರ್ಯಾದಿನೇ ಕೊಡೋದಿಲ್ಲ. ಇಬ್ಬರ ಮಧ್ಯೆ ಯಾವುದೇ ತರ ಲವ್ ಇಲ್ಲ, ಪ್ರೀತಿ ಇಲ್ಲ, ಕೆಮಿಸ್ಟ್ರಿ ಇಲ್ಲ, ಸೈಕಾಲಜಿ ಇಲ್ಲ, ಎಂತದೂ ಇಲ್ಲ. ಏನೋ ಮದುವೆ ಆಗ್ಬಿಟ್ಟಿದೀವಿ ಅಂತ ಜೀವನ ಮಾಡ್ತಾ ಇರ್ತಾರೆ. ಇವ್ರುಗಳಿಗೆ ಮಕ್ಕಳು ಇಲ್ಲ. ನಾನು ಹೊರಡ್ತೀನಿ ಅಂತ ಹೋಗ್ತಾ ಇರ್ತಾನೆ ಹೀರೋ. ನಮ್ಮ ಹೀರೋ ಇವಾಗ ಏನನ್ನ ಮಾಡ್ತಾ ಇದ್ದಾರೆ ಅಂದ್ರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಗಾಗಿ ಒಂದು ದೊಡ್ಡ ಜಾಗವನ್ನ ಅವರ ಪ್ರಾಪರ್ಟಿ ಮಾಡ್ಕೊಬಿಟ್ಟಿದ್ದಾರೆ. ಆದ್ರೆ ಒಬ್ಬ ಮಾತ್ರ ಒಂದು ಚಿಕ್ಕ ಸೈಟ್ ಅನ್ನ ಕೊಡಲ್ಲ ಅಂತ ಹಠ ಮಾಡ್ತಾ ಇರ್ತಾನೆ. ಫ್ಯಾಕ್ಟರಿ ತರ ಒಂದು ಚಿಕ್ಕ ಅಂಗಡಿಯನ್ನ ಇಟ್ಟು ರನ್ ಮಾಡ್ತಾ ಇರ್ತಾನೆ ಆ ವ್ಯಕ್ತಿ. ಅದು ಕೂಡ ಅವನ ಓನ್ ಪ್ರಾಪರ್ಟಿ ಇಲ್ಲ, ಅಲ್ಲಿ ಬಾಡಿಗೆಗೇನೆ ಇರ್ತಾ ಇರೋದು. ಇಷ್ಟು ವರ್ಷಗಳಾಗಿ ನಾನು ಬಾಡಿಗೆಯನ್ನ ಕರೆಕ್ಟ್ ಆಗಿ ಕೊಟ್ಟು ರನ್ ಮಾಡ್ತಾ ಇದ್ದೀನಿ ನನ್ನ ಬಿಸ್ನೆಸ್ ಅನ್ನ. ಇಷ್ಟು ವರ್ಷಕ್ಕೆ ಅಂತ ನಾನು ಅಗ್ರಿಮೆಂಟ್ ಅನ್ನ ಹಾಕೊಂಡಿದ್ದೀನಿ, ಆಮೇಲೆ ಏನಕ್ಕೆ ನಾನು ಖಾಲಿ ಮಾಡಬೇಕು ಅಂತ ಆ ವ್ಯಕ್ತಿ ಕೇಳ್ಬೇಕಾದ್ರೆ, ಸುಮ್ನೆ ಖಾಲಿ ಮಾಡ್ತೀಯಾ ಇಲ್ಲ ನಿನ್ನ ಜೀವವನ್ನ ತೆಗಿಲ್ಲ ಅಂತ ಅಲ್ಲಿರೋರ್ಗೆಲ್ಲರನ್ನು ಹೆದರ್ಸ್ತಾ ಇರ್ತಾರೆ. ಹೀಗಿರ್ಬೇಕಾದ್ರೆ ಇನ್ನೊಂದು ಕಡೆ ನಮ್ಮ ಡಾನ್ಗೆ ಆಪೋಸಿಟ್ ಆಗಿ ಕಾಂಪಿಟೇಟರ್ ಆಗಿ ಒಬ್ಬ ಇರ್ತಾ ಇದ್ದಾನೆ. ಆಕ್ಚುಲಿ ಇವನ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ಮ ಡಾನ್ ಜೊತೆನೆ ಫ್ರೆಂಡ್ ಆಗಿದ್ದಿರ್ತಾನೆ ಒಂದು ಕಾಲದಲ್ಲಿ. ಆದ್ರೆ ಇವಾಗ ಏರಿಯಾವನ್ನ ಎರಡಾಗಿ ಡಿವೈಡ್ ಮಾಡ್ಕೋಬಿಟ್ಟು ಒಂದು ಕಡೆ ನಮ್ಮ ಡಾನ್, ಇನ್ನೊಂದು ಕಡೆ ಇವನು ರೂಲ್ ಮಾಡ್ತಾ ಇರ್ತಾರೆ. ಇವಾಗ ನಮ್ಮ ಡಾನ್ ಅವರ ಮಾವನವರನ್ನ ತೋರಿಸ್ತಾರೆ. ಡಾನಿಗೆಲ್ಲ ಡಾನ್ ಇವರೇನೆ. ರಿಟೈರ್ ಆಗ್ಬಿಟ್ಟಿದ್ದಾರೆ. ಆದ್ರೂ ಆ ಡಾನಿಗಾದ ಮರ್ಯಾದೆ. ಇವಾಗ ಕೂಡ ಒಂದು ಮಾತನ್ನ ಹೇಳ್ಬಿಟ್ರೆ ಅವರಿಗಾಗಿ ಸಾಯೋದಕ್ಕೆ, ಕೆಲಸ ಮಾಡೋದಕ್ಕೆ ತುಂಬಾ ಹುಡುಗರು ಇರ್ತಾ ಇದ್ದಾರೆ. ದೊಡ್ಡ ಗ್ರೂಪೇ ಇರ್ತಾ ಇದೆ. ಇವರ ಮುಖಕ್ಕಾಗಿ ನಮ್ಮ ಹೀರೋ ಅವರ ಹೆಂಡತಿಯನ್ನ ಹೆಂಡತಿಯಾಗಿ ನೋಡ್ತಾ ಇದ್ದಾರೆ. ಆಮೇಲೆ ನಮ್ಮ ಹೀರೋ ಒಂದು ಚಿಕ್ಕ ಅಂಗಡಿಯನ್ನು ಹುಡುಕಿ ಎಲ್ಲಿಗೋ ಹೋಗ್ತಾರೆ. ಆ ಅಂಗಡಿಯಲ್ಲಿ ನಾನು ಊಟ ಮಾಡ್ತೀನಿ ಅಂತ ಹುಡುಕಿ ಹೋಗ್ತಾ ಇರ್ತಾರೆ. ಆದ್ರೆ ಆ ಜಾಗದಲ್ಲಿ ಆ ಅಂಗಡಿ ಇರ್ತಾ ಇಲ್ಲ. ಆ ಅಂಗಡಿ ಇದ್ದ ಜಾಗದಲ್ಲಿ ಇವಾಗ ದೊಡ್ಡ ಬಿಲ್ಡಿಂಗ್ ಬಂದ್ಬಿಟ್ಟಿದೆ. ಎಲ್ಲಿ ಆ ಅಂಗಡಿಯನ್ನ ಕಾಣ್ತಾ ಇಲ್ವಲ್ಲ ಅಂತ ಹುಡುಕ್ಬೇಕಾದ್ರೆ ಪಕ್ಕದಲ್ಲಿ ಚಿಕ್ಕದಾಗಿ ಅಂಗಡಿಯನ್ನ ಬೇರೆ ಕಡೆ ಶಿಫ್ಟ್ ಮಾಡಿ ರನ್ ಮಾಡ್ತಾ ಇದ್ದಾರೆ. ವಿಷಯ ಗೊತ್ತಾಗಿ ಆ ಜಾಗಕ್ಕೆ ಹೋಗ್ತಾರೆ ಹೀರೋ. ಅವನಿಗೆ ತುಂಬಾನೇ ಇಷ್ಟವಾಗಿದ್ದ ಒಂದು ಡಿಶ್ ಅನ್ನ ಆರ್ಡರ್ ಮಾಡ್ತಾನೆ. ಆದ್ರೆ ಇವಾಗ ಅದನ್ನ ಅಡುಗೆ ಮಾಡೋದು, ಸರ್ವ್ ಮಾಡೋದೆಲ್ಲ ಬೇರೆ ಯಾರೋ ಮಾಡ್ತಾ ಇದ್ದಾರೆ. ಸೊ ನಮ್ಮ ಹೀರೋ ಹುಡುಕಿ ಬಂದ ಅಂಗಡಿ ಇದಲ್ಲ. ಆದ್ರೆ ನಮ್ಮ ಹೀರೋ ಅವನ ಆಪೋಸಿಟ್ ಟೇಬಲ್ ಒಬ್ಬ ಹುಡುಗ ಕೂತು ಇವತ್ತೇ ಏನೋ ಸತ್ತೋಗ್ಬಿಡೋ ರೀತಿ ಅನ್ಕೊಂಡು ಭರ್ಜರಿಯಾಗಿ ತಿಂತಾ ಇರ್ತಾನೆ. ಹೊಟ್ಟೆಯನ್ನು ತುಂಬಿಸ್ಕೊತಾ ಇರ್ತಾನೆ. ನಮ್ಮ ಹೀರೋ ಅದನ್ನ ತಿಂದ್ಬಿಟ್ಟು ಛೀ ಏನ್ ಕರ್ಮ ಇದು ಅಂತ ಹೋಗ್ದು ಅದನ್ನ ದೂರ ಇಟ್ಬಿಡ್ತಾರೆ. ಆದ್ರೆ ಆಪೋಸಿಟ್ ಟೇಬಲ್ ಕೂತಿರುವ ಹುಡುಗ ಬೌಲ್ ಆಗಿ ಎರ್ರಬಿರಿ ತಿಂತಾ ಇರ್ತಾನೆ. ಆಮೇಲೆ ನಮ್ಮ ಹೀರೋ ಸರಿ ಇಲ್ಲಿಂದ ಹೊರಡೋಣ ಅಂತ ಹೊರಡ್ಬೇಕಾದ್ರೆ ಆವಾಗ ಆಪೋಸಿಟ್ ಅಲ್ಲಿ ಕಸದ ತೊಟ್ಟಿಗಳನ್ನ ತಂದಿಟ್ಟು ಗಾಡಿಗೆ ಕಸಗಳನ್ನ ಹತ್ತಿಸ್ತಾ ಇರ್ತಾರೆ. ನಮ್ಮ ಊರಲ್ಲಿ ಹೇಗೆ ಮಾಡ್ತಾರೋ ಆ ರೀತಿನೇ. ಆವಾಗ ನಮ್ಮ ಹೀರೋ ಸರಿ ಸಿಗರೇಟ್ ಅನ್ನ ಸೇದೋಣ ಅಂತ ಸಿಗರೇಟ್ ಅನ್ನ ಸೇದ್ಕೊಂಡೆ ಆಕಾಶವನ್ನ ನೋಡ್ತಾ ಇರ್ಬೇಕಾದ್ರೆ ಆವಾಗ ಒಬ್ಬ ಹುಡುಗ ಟೆರಸ್ ಇಂದ ಕೆಳಗಡೆ ಬೀಳ್ತಾನೆ. ಯಾರ ಮೇಲೆ ಬೀಳ್ತಾನೆ? ನಮ್ಮ ಹೀರೋ ಮೇಲೆ ಬೀಳ್ತಾನೆ. ಆಂಟನಾವಲ್ಲಿ ಒಂದು ಶೂ ಸಿಗಾಕೊಂಡಿದೆ ಅನ್ಸುತ್ತೆ. ಅದನ್ನ ತಗೊಳಕ್ಕೆ ಹೋಗಿ ಕೆಳಗಡೆ ಬಿದ್ದಿದ್ದಾನೆ ಹುಡುಗ. ಸ್ಕೂಲ್ ಓದುವ ಹುಡುಗಾನೆ, ಆದ್ರೆ ಸರಿಯಾದ ಡುಮ್ಮ. ಅಷ್ಟು ದೊಡ್ಡ ರೂಪ ಮೇಲ್ ಬಿದ್ರೆ ಏನಾಗೋದು? ಅಲ್ಲಿಗೆ ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನ್ ಇಬ್ಬರು ಹಾಸ್ಪಿಟಲ್ ಅಲ್ಲಿ ಇರ್ತಾ ಇದ್ದಾರೆ. ವಿಷಯವನ್ನ ತಿಳ್ಕೊಂಡು ಆ ಹುಡುಗನವರ ತಂದೆ ಹಾಸ್ಪಿಟಲ್ ಗೆ ಬರ್ತಾರೆ. ಅವರು ಯಾರು ಅಂದ್ರೆ ಆ ರಿಯಲ್ ಎಸ್ಟೇಟ್ ಪ್ರಾಬ್ಲಮ್ ಅಲ್ಲಿ ಬಾಡಿಗೆಗೆ ಫ್ಯಾಕ್ಟರಿಯನ್ನ ರನ್ ಮಾಡ್ಕೊಂಡು ಜಾಗವನ್ನ ಬಿಟ್ಕೊಡಲ್ಲ ಅಂತ ಹಠ ಮಾಡ್ತಾ ಇದ್ರಲ್ವಾ, ಅವರೇನೆ. ಅವನು ಇವಾಗ ಎಚ್ಚರಿಯಾಗಿ ಕಂಡ್ಬಿಟ್ಟು ಎದ್ದೇಳ್ತಾನೆ. ಎದ್ದವನು ಕನ್ನಡಿ ಮುಂದೆ ಹೋಗಿ ನಿಂತು ನೋಡಿ ಅವನ ರೂಪವನ್ನು ನೋಡಿ ಅವನೇ ನಡುಗ್ತಾ ಇರ್ತಾನೆ. ಶಾಕ್ ಆಗ್ತಾನೆ. ಯಾಕೆ ಇವನು ಇಷ್ಟೊಂದು ಗಾಬರಿಯಾಗಿ ಇರ್ತಾ ಇದ್ದಾನೆ ಅಂತ ನೋಡಿದ್ರೆ, ಯಾಕೆ ಅಂದ್ರೆ ಇವಾಗ ಈ ಹುಡುಗನ ಮೈ ಒಳಗಡೆ ಇರ್ತಾ ಇರೋದು ನಮ್ಮ ಹೀರೋ ಅವನ ಆತ್ಮ. ಸ್ಪೆಕ್ಸ್ ಇಲ್ಲದೆ ಅವನಿಗೆ ಕಣ್ಣು ಕಾಣ್ತಾ ಇಲ್ಲ. ಐಸೈಟ್ ಹೋಗ್ಬಿಟ್ಟಿದೆ ಅನ್ಸುತ್ತೆ ಆ ಹುಡುಗನ ಬಾಡಿಗೆ. ಏನಯ್ಯ ಹುಡುಗನನ್ನ ಬೆಳೆಸಿದ್ಯಾ ಅನ್ನೋ ರೀತಿ 17 ವರ್ಷದ ಹುಡುಗನ ಮೈ ಒಳಗಡೆ ಇರುವ ನಮ್ಮ 40 ವರ್ಷದ ಡಾನ್ ನೋಡೋರಿಗೆಲ್ಲರನ್ನು ಕೆಟ್ಟದಾಗಿ ಬೊಯ್ದುನೇ ಮಾತಾಡ್ತಾ ಇರ್ತಾರೆ. ಹಾಗಾದ್ರೆ ನಮ್ಮ ಹೀರೋ ಅವನ ಮೈಯಿಗೆ ಏನಾಯ್ತು ಅದನ್ನ ಆಮೇಲೆ ನೋಡೋಣ. ಆದ್ರೆ ಇವಾಗ ಯಾವಾಗಿನ ರೀತಿನೋ ಈ 17 ವರ್ಷದ ಸ್ಕೂಲ್ ಹುಡುಗನ ಬಾಡಿ ಒಳಗಡೆ ಇರ್ತಾ ಇರುವ ನಮ್ಮ ಡಾನ್ ಅಭ್ಯಾಸ ಫಲದಲ್ಲಿ ಮತ್ತೆ ಅವರ ಮನೆಗೇನೆ ಹೋಗ್ಬಿಡ್ತಾರೆ. ಹೆಂಡತಿ ನೋಡಿ ಗಾಬರಿಯಾಗಿ ಹೆದರ್ಕೊಂಡು ಅಲ್ಲಿಂದ ಓಡಿ ಹೋಗ್ಬಿಡ್ತಾವಳೆ. ಸೆಕ್ಯೂರಿಟೀಸ್ ಬಂದು ಇವನನ್ನ ಹಿಡಿದು ಬಿಡ್ತಾರೆ. ಪೊಲೀಸ್ ಸ್ಟೇಷನ್ಗೂ ಹ್ಯಾಂಡ್ ಓವರ್ ಮಾಡ್ಬಿಡ್ತಾರೆ. ಆವಾಗ ಆ ಚಿಕ್ಕ ಹುಡುಗನ ತಂದೆ ಸ್ಟೇಷನ್ಗೆ ಬಂದು ನನ್ನ ಮಗ ಹಾಸ್ಪಿಟಲ್ ಇಂದ ಓಡಿ ಹೋಗ್ಬಿಟ್ಟಿದ್ದ, ಅವನಿಗೆ ಮನಸ್ಸಲ್ಲಿ ಏನೋ ಒಂದು ಪ್ರಾಬ್ಲಮ್ ಇರ್ತಾ ಇದೆ, ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾನೆ ಅಂತ ಅದು ಇದು ಅಂತ ಹೇಳಿ ಹುಡುಗನನ್ನ ಅಲ್ಲಿಂದ ಕರ್ಕೊಂಡು ಬಂದ್ಬಿಡ್ತಾರೆ. ಆಮೇಲೆ ನಮ್ಮ ಹೀರೋ ಡಾನು ಸ್ಕೂಲ್ ಹುಡುಗನ ಮೈ ಒಳಗಡೆ ಇರ್ತಾ ಇರೋನು ಇವಾಗ ಯಾರನ್ನ ಹೋಗಿ ನೋಡ್ತಾನೆ ಅಂದ್ರೆ ನಮ್ಮ ಹೀರೋ ಅವನ ಬಾಡಿ ಇನ್ನ ಹಾಸ್ಪಿಟಲ್ ಅಲ್ಲೇ ಇರುತ್ತೆ, ಕೋಮಾ ಸ್ಟೇಜ್ ಅಲ್ಲಿ ಇರ್ತಾ ಇದೆ. ಅವರನ್ನ ಹೋಗಿ ನೋಡ್ತಾನೆ. ಅವರ ಮೇಲೆ ದುಪ್ಪು ಅಂತ ಬೀಳ್ತಾ ಇರ್ತಾನೆ. ಯಾಕೆ ಈ ರೀತಿ ಮಾಡ್ತಾ ಇದ್ದಾನೆ ಅಂದ್ರೆ ಮೇಲೆ ಬಿದ್ದಿದ್ರಿಂದ ತಾನೇ ಇವರ ಆತ್ಮ ಚೇಂಜ್ ಆಗಿರೋದು. ಇವಾಗ ಮತ್ತೆ ಅದೇ ತರ ಬಿದ್ರೆ ಆತ್ಮ ಚೇಂಜ್ ಆಗಿರೋ ವಿಷಯ ಸರಿಯಾಗಿ ಬಿಡುತ್ತೆ ಅಂತಾನೆ ಹುಡುಗ ಈ
ರೀತಿ ಬೀಳ್ತಾ ಇದ್ದಾನೆ, ಅಂದ್ರೆ ನಮ್ಮ ಡಾನ್. ಆದ್ರೆ ಏನುವೆ ಕೆಲಸಕ್ಕೆ ಆಗ್ಲಿಲ್ಲ. ಆದ್ರೆ ಕೋಮದಲ್ಲಿರುವ ನಮ್ಮ ಡಾನ್ ಅವನ ಬಾಡಿ ಒಳಗಡೆ ಯಾರು ಇರ್ತಾ ಇದ್ದಾರೆ? ಆ ಸ್ಕೂಲ್ ಹುಡುಗ, ಚಿಕ್ಕ ಹುಡುಗ ಇರ್ತಾ ಇದ್ದಾನೆ. ಅದನ್ನ ನಾವು ಮರಿಬಾರ್ದು. ಇಲ್ಲಿ ನಮ್ಮ ಹೀರೋ ಹತ್ರ ಲಾಯಲ್ ಆಗಿ ಒಬ್ಬ ಮ್ಯಾನೇಜರ್ ಇರ್ತಾನೆ, ಅಂದ್ರೆ ನಮ್ಮ ಡಾನಿಗೆ ಒಬ್ಬ ಲಾಯಲ್ ಆಗಿ ಮ್ಯಾನೇಜರ್ ಇರ್ತಾನೆ. ಹೀರೋಗಾಗಿ ಏನನ್ನ ಬೇಕಾದ್ರೂ ಮಾಡ್ತಾನೆ, ಎಂತಹ ಕೆಲಸವನ್ನು ಬೇಕಾದ್ರೂ ಮಾಡ್ತಾನೆ, ಜೀವವನ್ನೇ ಕೂಡ ಕೊಟ್ಬಿಡ್ತಾನೆ. ಅಷ್ಟು ಲಾಯಲ್ ಆದ ಮ್ಯಾನೇಜರ್. ಆ ಮ್ಯಾನೇಜರ್ ಈ ಚಿಕ್ಕ ಹುಡುಗನನ್ನ ನೋಡಿದ ತಕ್ಷಣ ಅವನನ್ನ ಅಟ್ಯಾಕ್ ಮಾಡೋದಕ್ಕೆ ಬರಬೇಕಾದ್ರೆ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿ ಅಲ್ಲಿಂದ ಓಡಿ ಬಂದ್ಬಿಡ್ತಾನೆ ಹುಡುಗ. ತಂದೆ ಮಗನನ್ನ ಮನೆಗೆ ಕರ್ಕೊಂಡು ಬಂದಾಯ್ತು. ಅವನಿಗೆ ತುಂಬಾನೇ ಇಷ್ಟವಾಗುತ್ತೆ ಅಂತ ಒಂದು ಹೋಟೆಲ್ ಅಲ್ಲೇ ಖಾಲಿ ಮಾಡಿ ತಂದು ಇಟ್ಟಿದ್ದಾರೆ ತಂದೆ. ಏನೋ ಇಷ್ಟನ್ನ ತಿನ್ಬೇಕಾ ಅಂತ ಶಾಕ್ ಆಗ್ತಾನೆ ಹುಡುಗ. ಅದಕ್ಕೆ ತಂದೆ, ಏನು ತಮ್ಮ ಸಾಕಾಗ್ಲಿಲ್ವಾ? ಇದು ಬರೀ ಫಸ್ಟ್ ರೌಂಡ್ ಅಷ್ಟೇ, ಆಮೇಲೆ ನಾನು ಇನ್ನ ಅಡುಗೆ ಮಾಡಿ ಕೊಡ್ತೀನಿ ಅಂತ ಹೇಳ್ತಾರೆ ತಂದೆ. ಎಷ್ಟು ಪ್ರೀತಿಯಿಂದ ತನ್ನ ಮಗನನ್ನ ಬೆಳೆಸ್ತಾ ಇದ್ದಾರೆ ನೋಡಿ. ಓವರ್ ಆಗಿ ನಿನ್ನ ಪ್ರೀತಿಯನ್ನು ತೋರಿಸಿ ಹುಡುಗನನ್ನ ದಪ್ಪ ಮಾಡಿ ಮಡಗಿದ್ಯಾ ನೀನು ಅಂತ ಬೈತಾರೆ ನಮ್ಮ ಚಿಕ್ಕ ಹುಡುಗನ ಮೈ ಒಳಗಡೆ ಇರುವ ಡಾನ್. ಒಂದು ಕೈ ಊಟವನ್ನ ಮಾತ್ರನೇ ಬಾಯಿಗೆ ಮಡಗಿರ್ತಾನೆ ಅಷ್ಟೇ. ಅಭ್ಯಾಸ ಫಲದಲ್ಲಿ ಆ ಬಾಡಿ ಚೆನ್ನಾಗಿ ಅಡಾಪ್ಟ್ ಆಗ್ಬಿಟ್ಟಿದೆ ಅನ್ಸುತ್ತೆ. ಚೆನ್ನಾಗಿ ತಿಂದು ಎಲ್ಲವನ್ನು ಖಾಲಿ ಮಾಡ್ಬಿಡ್ತಾನೆ. ಆಮೇಲೆ ರೂಮಿಗೆ ಹೋಗಿ ಮಲ್ಕೊಬಿಡ್ತಾನೆ. ನೆಕ್ಸ್ಟ್ ದಿನ ಬೆಳಗ್ಗೆ ತಂದೆ ಮಗನನ್ನ ಕರ್ಕೊಂಡು ಸ್ಕೂಲಿಗೆ ಬರ್ತಾರೆ. ಹೆಡ್ ಮಾಸ್ಟರ್ಗೆನೆ ಹ್ಯಾಂಡ್ ಶೇಕ್ ಮಾಡೋಕೆ ಹೋಗ್ತಾನೆ. ಹೆಡ್ ಮಾಸ್ಟರ್ ಮುಂದೆನೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಸ್ಟೈಲ್ ಆಗಿ ಕೂತ್ಕೋತಾನೆ. ಒಂದು ಚೂರು ಮರ್ಯಾದೆನೆ ಕೊಡ್ತಾ ಇಲ್ಲ, ಚಿಕ್ಕ ಹುಡುಗನ ರೀತಿನೇ ಬಿಹೇವ್ ಮಾಡ್ತಾ ಇಲ್ಲ. ಹೆಡ್ ಮಾಸ್ಟರ್ಗೆನೆ ಬೇಜಾರಾಗ್ಬಿಡುತ್ತೆ. ಸ್ಕೂಲಲ್ಲಿ ಕ್ಲಾಸಿಗೂ ತಗೊಂಡು ಹೋಗಿ ಕೂರಿಸ್ಬಿಡ್ತಾರೆ. ಕ್ಲಾಸ್ ಒಳಗಡೆ ಇವನು ಮಾಡೋ ಚೇಷ್ಟೆಗಳು ತಡ್ಕೊಳ್ಳೋಕೆ ಆಗಲ್ಲ. ಇಲ್ಲಿ ಇಬ್ಬರು ಮೂರು ರೌಡಿ ಹುಡುಗರು ಇರ್ತಾರೆ. ಅವರು ಯಾವಾಗ್ಲೂ ನಮ್ಮ ಹೀರೋವನ್ನ ಕಿಂಡಲ್ ಮಾಡ್ತಾ ಇರ್ತಾರೆ. ಇವಾಗ್ಲೂ ಅವನನ್ನ ಕಿಂಡಲ್ ಮಾಡೋದಕ್ಕೆ ನೋಡಿದ್ರೆ ನಮ್ಮ ಹೀರೋ ಅವರನ್ನ ಕೇರೆ ಮಾಡ್ಲಿಲ್ಲ. ಇಲ್ಲಿ ಒಂದು ಹುಡುಗಿಯನ್ನ ತೋರಿಸ್ತಾರೆ. ಆ ಹುಡುಗಿ ಅವನನ್ನ ನೋಡಿದ ತಕ್ಷಣ ನಾಚಿಕೆಯಾಗಿ ಮುಖವನ್ನ ತಿರುಗಿಸ್ಕೊತಾಳೆ. ನಮ್ಮ ಹೀರೋಗೆನೆ ಈ ಸ್ಕೂಲಲ್ಲಿ ತುಂಬಾನೇ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಅಂತ ನೋಡಿದ್ರೆ ಆ ಚಿಕ್ಕ ಹುಡುಗಿ ಇರ್ತಾ ಇದ್ದಾಳೆ ಅಲ್ವಾ, ಅವಳಿಗೇನು ತುಂಬಾನೇ ಪ್ರಾಬ್ಲಮ್ಸ್ ಅನ್ನ ಕೊಡ್ತಾ ಇರ್ತಾರೆ. ಅದ್ರಲ್ಲೂ ಎಸ್ಪೆಷಲ್ ಆಗಿ ಹುಡುಗಿಯರೇ ಮಾಡ್ತಾ ಇರ್ತಾರೆ, ರ್ಯಾಗಿಂಗ್ ಮಾಡ್ತಾ ಇರ್ತಾರೆ. ಅಲ್ಲಿರುವ ಊಟವನ್ನ ತಗೊಂಡು ಅವಳ ತಲೆಗೆನೆ ಸುರಿತಾರೆ. ತುಂಬಾನೇ ಚೀಪ್ ಆಗಿ ಆ ಹುಡುಗಿಯನ್ನ ಟ್ರೀಟ್ ಮಾಡ್ತಾ ಇರ್ತಾರೆ. ಇದನ್ನ ನೋಡುವ ನಮ್ಮ ಹೀರೋ, ಯಾಕ್ರೋ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಅವರಿಗೆ ಆಪೋಸಿಟ್ ಆಗಿ ಕೇಳಿ ಮಾತಾಡಬೇಕಾದ್ರೆ ಆ ಗ್ರೂಪ್ ಅಲ್ಲಿ ಇರುವ ಒಬ್ಬ ಹುಡುಗ, ಏನು ನೀನೇನೋ ದೊಡ್ಡ ಹೀರೋನ ಅಂತ ನಮ್ಮ ಹೀರೋಗೆ ಹೊಡೆಯೋಕೆ ಬರ್ಬೇಕಾದ್ರೆ ಇಲ್ಲೇನು ಮಾಡೋದು ಬೇಡ, ಬಾ ಹೊರಗಡೆ ಇಟ್ಕೊಳ್ಳೋಣ ನಮ್ಮದನ್ನ ಅಂತ ಆ ಹುಡುಗನ ಸಪರೇಟ್ ಆಗಿ ಹೊರಗಡೆ ಕರ್ಕೊಂಡು ಹೋಗಿ ಅಲ್ಲಿಟ್ಟು ಕಪಾಳಕ್ಕೆ ಒಂದು ಪೈಡ್ ಅಂತ ಬಿಡ್ತಾರೆ. ಅಷ್ಟೇ ಹುಡುಗ ಬೆಚ್ಚಿ ಹೋದ. ಸ್ಕೂಲ್ ಹುಡುಗನಾಗಿದ್ದು ಹೀರೋ ಡಾನ್ ಆಗಿ ಬಿಹೇವ್ ಮಾಡೋ ಸೀನ್ಸ್ ಎಲ್ಲ ಸೂಪರ್ ಆಗಿರುತ್ತೆ. ಇನ್ನ ಇಬ್ಬರು ಹುಡುಗರು ನಮ್ಮ ಹೀರೋನ ಅಟ್ಯಾಕ್ ಮಾಡೋಕೆ ಬರ್ಬೇಕಾದ್ರೆ ಅವರಿಗೂ ಹಿಡ್ಕೊಂಡು ಸರಿಯಾಗಿ ಹೊಡಿತಾನೆ. ಏನೋ ಆಯ್ತು, ಇವನಿಗೆ ಹುಚ್ಚಿಡ್ದು ಬಿಟ್ಟಿದ್ಯಾ ಇಲ್ಲ ದೆವ್ವ ಹಿಡಿದು ಬಿಟ್ಟಿದ್ಯಾ, ಹೀಗೆ ಹೊಡಿತಾ ಇದ್ದಾನಲ್ಲ ಅಂತ ಹೆದರ್ಕೋತಾರೆ ಹುಡುಗರು. ಆಮೇಲೆ ಅವನ ಜೊತೆ ಯಾವಾಗ್ಲೂ ಒಬ್ಬ ಚಿಕ್ಕ ಹುಡುಗ ಇರ್ತಾ ಇರ್ತಾನೆ. ಇವನು ತುಂಬಾನೇ ಹೆದರು ಪುಕ್ಲ. ಅವನನ್ನ ಇವಾಗ ಬಾತ್ರೂಮ್ ಅಲ್ಲಿ ಕಾರ್ನರ್ ಮಾಡಿ ಅವನಿಗೆ ಏನಾಯ್ತೋ ಅವನ ಬಗ್ಗೆ ನೀನೇನೆ ವಿಚಾರಿಸಬೇಕು, ಎಲ್ಲ ನಿಜಗಳನ್ನು ತಿಳ್ಕೊಂಡು ನಮಗೆ ಬಂದು ಹೇಳ್ಬೇಕು ಅಂತ ಹುಡುಗನನ್ನು ತುಂಬಾನೇ ಹೆದರ್ಸ್ತಾ ಇರ್ತಾರೆ ಬಾತ್ರೂಮ್ ಅಲ್ಲಿ ಇಟ್ಟು. ಆವಾಗ ಅದೇ ಸಮಯದಲ್ಲಿ ಒಳಗಡೆ ಬಂದ ನಮ್ಮ ಹೀರೋ ಅವರ ಎಲ್ಲರಿಗೂ ಹೊಡೆದು ಆ ಹುಡುಗನನ್ನ ಕಾಪಾಡ್ತಾರೆ. ಏನಕ್ಕಾಗಿ ಈ ಹುಡುಗರು ಬಾತ್ರೂಮ್ ಅಲ್ಲಿ ಇಟ್ಟು ಆ ಹುಡುಗನನ್ನ ಇಷ್ಟೊಂದು ಹೆದರ್ಸ್ತಾ ಇದ್ದಾರೆ ಅಂತ ನೋಡಿದ್ರೆ ನಮ್ಮ ಸ್ಕೂಲ್ ಹುಡುಗ ಹೀರೋ ಇರ್ತಾ ಇದ್ದಾನೆ ಅಲ್ವಾ, ಅವನು ನಿಜವಾಗ್ಲೂ ಟೆರೆಸ್ ಇಂದ ಕೆಳಗಡೆ ಬಿದ್ದು ಸೂಸೈಡ್ ಮಾಡ್ಕೊಳ್ಳೋದಕ್ಕಾಗಿ ಅವನು ಆ ರೀತಿ ಬಿದ್ದಿಲ್ಲ. ಅವನಾಗಿದ್ದು ಹೋಗಿ ಆ ಶೂ ಅನ್ನ ತಗೊಳ್ಳೋದಕ್ಕೆ ಟ್ರೈ ಮಾಡಿಲ್ಲ. ಈ ರ್ಯಾಗಿಂಗ್ ಮಾಡ್ತಾ ಇದ್ದ ಹುಡುಗರು ಶೂ ಅನ್ನ ಎತ್ತಿ ದೂರ ಬಿಸಾಕ್ಬಿಟ್ಟು ಎಲ್ಲಿ ಆ ಶೂ ಅನ್ನ ತಗೊಂಡು ಬಾ ಇಲ್ಲಾಂದ್ರೆ ನಿನ್ನನ್ನು ಹೊಡೆದು ಚೆಚ್ ಬಿಡ್ತೀವಿ ಅಂತ ಹೆದರ್ಸಿದ್ದಾರೆ ನಮ್ಮ ಚಿಕ್ಕ ಹುಡುಗನ ಹೀರೋವನ್ನ. ಆದ್ರಿಂದಾನೇ ಹುಡುಗ ಹೆದರಿ ಹೋಗಿ ಆ ಶೂ ಅನ್ನ ತಗೊಳ್ಳೋದಕ್ಕೆ ಹೋಗಿದ್ದಾನೆ. ಆವಾಗ್ಲೇ ಕೆಳಗಡೆ ಬಿದ್ದು ಈ ರೀತಿ ಎಲ್ಲ ಆಗಿರೋದು. ಅವೆಲ್ಲ ಇವಾಗ ಇವನಿಗೆ ಒಂದು ಫೋನ್ ಅಲ್ಲಿ ವಿಡಿಯೋವಾಗಿ ಸಿಕ್ಬಿಡುತ್ತೆ. ಆ ವಿಡಿಯೋವನ್ನ ತಂದು ಇನ್ಮುಂದೆ ನನ್ನ ವಿಷಯಕ್ಕೆ ತಲೆ ಹಾಕ್ಬೇಡಿ, ಇಲ್ಲಾಂದ್ರೆ ಈ ವಿಡಿಯೋದಲ್ಲಿ ಇರುವ ವಿಷಯವನ್ನ ಎಲ್ಲರಿಗೂ ಶೇರ್ ಮಾಡ್ಬಿಡ್ತೀನಿ, ನಂತರ ನೀವು ಜೈಲಲ್ಲಿ ಕಂಬಿ ಎಣಿಸಬೇಕಾಗುತ್ತೆ ಅಂತ ಹೆದರ್ಸ್ತಾ ಇರ್ತಾರೆ. ಈ ಕಡೆ ನಮ್ಮ ಡಾನ್ ಅವರ ಹೆಂಡತಿ ನಮ್ಮ ಡಾನ್ ಅವರ ಹತ್ರನೇ ಕೆಲಸ ಮಾಡ್ತಾ ಇರುವ ಒಬ್ಬ ಹುಡುಗನನ್ನ ಸೆಟ್ ಮಾಡಿ ಇಟ್ಕೊಂಡು ಅವನ ಜೊತೆ ಶಾಪಿಂಗ್ ಹೋಗೋದು, ಊರನ್ನ ಸುತ್ತಾಡೋದು ಅಂತ ಅವನ ಜೊತೆ ಇಲ್ಲಿಗಲ್ ಅಫೇರ್ ಅಲ್ಲಿ ಇರ್ತಾಳೆ. ಅದನ್ನ ನಮ್ಮ ಡಾನ್ ಅವರಿಗೆ ಆಪೋಸಿಟ್ ಡಾನ್ ಒಬ್ಬ ಇರ್ತಾ ಇದ್ದ ಅಲ್ವಾ, ಅವನು ನೋಡ್ಬಿಡ್ತಾನೆ. ಏನು ನಿಮ್ಮ ಬಾಸ್ ಇಲ್ಲಾಂದ್ರೆ ನಿನಗೇನೆ ಮಜಾ ಅನ್ಸುತ್ತೆ ಅಂತ ಅವನಿಗೆ ಬೈತಾರೆ. ನೋಡಮ್ಮ ಕರೆಕ್ಟ್ ಆಗಿರೋ, ಇಲ್ಲಾಂದ್ರೆ ನಿಮ್ಮ ತಂದೆಗೆ ಹೇಳ್ಬಿಡ್ತೀನಿ, ನಿಮ್ಮ ತಂದೆನೆ ಡಾನಿಗಲ್ಲ ಡಾನು, ನೀನು ಇಂತಹ ವಿಷಯದಲ್ಲಿ ಸಿಗಾಕೊಂಡಿದ್ಯಾ ಅಂತ ಗೊತ್ತಾದ್ರೆ ನಿಮ್ಮ ತಂದೆ ಬಗ್ಗೆ ಗೊತ್ತಲ್ವಾ, ನಿನ್ನನ್ನ ಕೊಂದಾಕ್ಬಿಡ್ತಾರೆ ಅಂತ ಅವನು ಇವರಿಗೆ ಕ್ಲಾಸ್ ಅನ್ನ ತೆಗೆದುಬಿಟ್ಟು ಹೋಗ್ತಾನೆ. ಇವರು ಒಂದಾಗಿದ್ದ ಫೋಟೋಸ್ ನೆಲ್ಲ ತೆಗೆದಿಟ್ಟು ಹೆದರ್ಸ್ತಾನೆ ಅವರಿಗೆ. ಹಾಸ್ಪಿಟಲ್ ಅಲ್ಲಿ ಡಾನ್ ಅವರ ಬಾಡಿ ಇರ್ತಾ ಇದೆ ಅಲ್ವಾ, ಅದನ್ನ ಯಾರಾದ್ರೂ ಸಾಯಿಸೋಕೆ ಬಂದ್ಬಿಡ್ತಾರೆ ಅಂತ ಅದನ್ನ ಸೇಫ್ ಗಾರ್ಡ್ ಮಾಡೋದಕ್ಕಾಗಿ ಅಲ್ಲೇನೆ ಕೂತಿರ್ತಾನೆ ಸ್ಕೂಲ್ ಹುಡುಗ. ಆವಾಗ ನಮ್ಮ ಡಾನ್ ಅವರ ಲಾಯಲ್ ಮ್ಯಾನೇಜರ್ ಅಲ್ಲಿಗೆ ಬರ್ತಾರೆ. ಏನು ಚಿಕ್ಕ ಹುಡುಗ ಇಲ್ಲಿ ಕೂತಿದ್ಯಾ ನೀನು, ಏಟು ಬೇಕಾ ಅಂತ ಅವನಿಗೆ ಹೊಡೆಯೋದಕ್ಕೆ ಎದ್ದು ಬರ್ತಾರೆ. ಇವನು ಅವರಿಗೆ ಹೊಡೆದ್ಬಿಟ್ಟು ಭಯಂಕರ ಮಾಸ್ ಆಗಿ ಮಾತಾಡ್ತಾವನೆ. ಈ ಮ್ಯಾನೇಜರ್ ಅವರ ಲೈಫ್ ಅಲ್ಲಿ ಇಲ್ಲಿಯವರೆಗೂ ಏನೆಲ್ಲ ಆಗಿದೆಯೋ ಎಲ್ಲವನ್ನು ಪಿನ್ ಟು ಪಿನ್ ಹೇಳ್ತಾವನೆ. ಆಮೇಲೆನೆ ಮ್ಯಾನೇಜರ್ಗೆನೆ ಅರ್ಥ ಆಗ್ಲಿಕ್ಕೆ ಬರುತ್ತೆ ಇವರ ಆತ್ಮ ಬಾಡಿ ಬಿಟ್ಟು ಬಾಡಿ ಚೇಂಜ್ ಆಗಿದೆ
ಆಗಿದೆ ಅಂತ. ಆಮೇಲಿಂದ ಬಾಸ್ ಬಾಸ್ ಅಂತ ಹಿಂದೆನೆ ತಿರುಗಾಡ್ತಾ ಇರ್ತಾನೆ. ಆಮೇಲೆ ಸ್ಕೂಲಲ್ಲಿ ಲಂಚ್ ಟೈಮ್ ಅಲ್ಲಿ ಒಂದು ಹುಡುಗಿಯನ್ನ ನಮ್ಮ ಹೀರೋ ಕಾಪಾಡಿರ್ತಾನೆ ಅಲ್ವಾ, ಆ ಹುಡುಗಿಯನ್ನ ನೋಡ್ತಾನೆ. ಇವರಿಬ್ಬರು ಆ ಜಾಗದಲ್ಲಿ ನಿಂತು ಮಾತಾಡ್ತಾನೆ ಇರ್ಬೇಕಾದ್ರೆ ಆ ಜಾಗಕ್ಕೆ ಆ ಹುಡುಗಿ ಅವರ ತಾಯಿ ಬರ್ತಾರೆ. ಅವರನ್ನು ನೋಡಿದ ತಕ್ಷಣ ನಮ್ಮ ಹೀರೋಗೆ ಬೇವರುತ್ತೆ, ನಡುಕ್ತಾ ಇರ್ತಾನೆ, ಶಾಕ್ ಆಗ್ತಾನೆ, ಏನೇನೋ ಮಾಡ್ತಾ ಇರ್ತಾನೆ, ಡಿಫ್ರೆಂಟ್ ಆಗಿ ಬಿಹೇವ್ ಮಾಡ್ತಾ ಇದ್ದಾನೆ. ಇವಾಗ್ಲೇನೆ ಅವನಿಗೆ ಒಂದು ಫ್ಲಾಶ್ ಬ್ಯಾಕ್. ನಮ್ಮ ಡಾನ್ ಅವರು ಚಿಕ್ಕ ವಯಸ್ಸಿನಲ್ಲಿ ಸ್ಕೂಲಲ್ಲಿ ಓದುತ್ತಾ ಇದ್ದಿರ್ತಾರೆ ಅಲ್ವಾ, ಆವಾಗ ನಮ್ಮ ಡಾನ್ ಇನ್ನೊಂದು ಹುಡುಗಿನೂ ಲವ್ ಮಾಡ್ತಾ ಇದ್ದಿರ್ತಾರೆ. ಒಂದು ದಿನ ಇಬ್ಬರುವೆ ಒಂದು ಹೋಟೆಲ್ ಅಲ್ಲಿ ಕೂತು ಊಟ ಮಾಡ್ತಾರೆ. ಆ ಹೋಟೆಲ್ ನಮ್ಮ ಡಾನ್ ಅವರ ಲವರ್ ಅವರದೇ. ಡಾನ್ಗೆ ತುಂಬಾನೇ ಇಷ್ಟವಾಗಿದ್ದ ನೂಡಲ್ಸ್ ಅನ್ನ ಹುಡುಗಿನೇ ಸೂಪರ್ ಆಗಿ ಅಡುಗೆ ಮಾಡಿ ಕೊಡ್ತಾ ಇದ್ಲಂತೆ. ಆದ್ರೆ ಇವನು ಡಾನ್ ಆಗ್ಬೇಕು ಅನ್ನೋ ಏಮ್ ಇಂದ ಅವನ ಲವ್ ಎಲ್ಲವನ್ನು ತೂದು ಬಿಸಾಕ್ಬಿಟ್ಟು ಡಾನ್ ಆಗ್ಬಿಟ್ಟಿದ್ದಾನೆ. ಇವಾಗ ಆ ಹಳೆ ಕತೆ ಎಲ್ಲ ನೆನಪಾಗುತ್ತೆ. ಇವಾಗ ಸ್ಕೂಲ್ ಟೈಮ್ ಅಲ್ಲಿ ಲಂಚ್ ಟೈಮ್ ಅಲ್ಲಿ ಒಂದು ಹುಡುಗಿಯನ್ನ ನೋಡಿದ್ದ ಅಲ್ವಾ, ಆ ಹುಡುಗಿ ಇವನ ಮಗಳಾಗಿರ್ಬೋದು ಅಂತ ಯೋಚನೆ ಮಾಡ್ತಾವನೆ. ಆದ್ರಿಂದಾನೆ ಆ ಹುಡುಗಿಗೇನೆ ಗೊತ್ತಿಲ್ಲದೆ ಅವಳ ಬ್ಲಡ್ ಸ್ಯಾಂಪಲ್ ಅನ್ನ ತಗೊಂಡು DNA ಟೆಸ್ಟಿಗೆ ಕೊಟ್ಟು ಚೆಕ್ ಮಾಡ್ತಾವನೆ. ಹಾಸ್ಪಿಟಲ್ ಅಲ್ಲಿ ಇರುವ ಡಾನ್ ಅವರ ಬಾಡಿ ಬ್ಲಡ್ ಸ್ಯಾಂಪಲ್ ಅನ್ನ ಟೆಸ್ಟ್ ಗೆ ತಗೊಂಡು ಕಳಿಸ್ತಾನೆ. ಟೆಸ್ಟ್ ರಿಸಲ್ಟ್ಸ್ ಬರುತ್ತೆ. ತಗೊಂಡು ನೋಡಿದ್ರೆ ಆ ಹುಡುಗಿ ನಮ್ಮ ಡಾನ್ ಅವರ ಮಗಳೇನೆ. ಅದನ್ನ ನೋಡಿದ ತಕ್ಷಣವೇ ತುಂಬಾನೇ ಶಾಕ್ ಆಗಿ ಬಿಡ್ತಾನೆ ಹುಡುಗ. ಯಾಕೆಂದ್ರೆ ಸ್ಕೂಲಲ್ಲಿ ಆ ಹುಡುಗಿಯನ್ನ ಎಷ್ಟು ಚೀಪ್ ಆಗಿ ಟ್ರೀಟ್ ಮಾಡ್ತಾ ಇರ್ತಾರೆ, ಅದ್ರ ಬಗ್ಗೆ ಯೋಚನೆ ಮಾಡಿ ಫೀಲ್ ಮಾಡ್ತಾರೆ. ಆಮೇಲಿಂದ ಆ ಹುಡುಗಿಗೆ ಸ್ಕೂಲಲ್ಲಿ ಏನೇ ನಡೆದ್ರು ಸರಿ, ನಮ್ಮ ಹೀರೋನೇ ಫಸ್ಟ್ ಹೋಗಿ ಮುಂದೆ ನಿಲ್ತಾರೆ. ಆಮೇಲೆ ಆ ಹುಡುಗಿ ಅವರ ತಾಯಿ ಹತ್ರನೇ ಹೋಗಿ ಅವರ ಹೆಸರನ್ನ ಹೇಳಿನೇ ಕರೀತಾನೆ. ಏನು ಇವನು ಮರ್ಯಾದೆ ಇಲ್ಲದೆ ಹೆಸರನ್ನ ಹೇಳಿ ಕರೀತಾ ಇದ್ದಾನಲ್ಲ ಅಂತ ಅವರು ಯೋಚನೆ ಮಾಡ್ತಾರೆ. ಆಮೇಲೆ ಇಷ್ಟು ದೊಡ್ಡ ಬಾಡಿಯನ್ನ ಇಟ್ಟು ಏನನ್ನ ಮಾಡೋದು ಅಂತ ಜಿಮ್ಮಿಗೆ ಹೋಗಿ ಜಾಯಿನ್ ಆಗ್ತಾನೆ. ಅವನ ಬಾಡಿಯನ್ನ ಫಿಟ್ನೆಸ್ ಗೆ ತರ್ತಾನೆ. ಆ ಹುಡುಗಿಯನ್ನು ತುಂಬಾ ಜನರು ಓಡಿಯೋಕೆ ಬರ್ತಾ ಇದ್ದಾರೆ, ತುಂಬಾನೇ ಅವಮಾನ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಅವಳಿಗೂ ನಾನು ಕೋಚಿಂಗ್ ಅನ್ನು ಕೊಡ್ತೀನಿ ಅಂತ ಅವರ ತಾಯಿ ಹತ್ರ ಮಾತಾಡಿ ಆ ಹುಡುಗಿಯನ್ನ ಕರ್ಕೊಂಡು ಬಂದಿದ್ದಾನೆ ಅನ್ಸುತ್ತೆ. ಕೋಚಿಂಗ್ ಅನ್ನು ಕೊಡೋದು ಯಾರು ಗೊತ್ತಾ, ನಮ್ಮ ಡಾನ್ ಅವರ ಮ್ಯಾನೇಜರ್. ಕ್ಲಾಸ್ ಎಲ್ಲ ತಗೋತಾರೆ. ಟೀಚಿಂಗ್ ಎಲ್ಲ ಸೂಪರ್ ಆಗಿರುತ್ತೆ, ಕಾಮಿಡಿ ಆಗಿರುತ್ತೆ, ಅದ್ದೂರಿಯಾಗಿರುತ್ತೆ. ಚೆನ್ನಾಗಿ ಡುಮ್ ಡುಮಕ್ಕೆ ಕ್ಯೂಟ್ ಆಗಿದ್ದ ನಮ್ಮ ಹುಡುಗ ಇವಾಗ ನೋಡಿ ಎಷ್ಟು ಫಿಟ್ ಆಗ್ಬಿಟ್ಟಿದ್ದಾನೆ ಅಂತ. 6 ಪ್ಯಾಕ್ ಮಾತ್ರ ಇಲ್ಲ ಅಷ್ಟೇ, ಸ್ಲಿಮ್ ಆಗ್ಬಿಟ್ಟ. ಇವಾಗ ಕನ್ನಡಿ ಬದಲು ಲೆನ್ಸ್ ಅನ್ನ ಹಾಕೊಳ್ಳೋದಕ್ಕೆ ಶುರು ಮಾಡ್ಕೊಂಡ. ಟಿಪ್ ಟಾಪ್ ಆಗಿ ಡ್ರೆಸ್ ಅನ್ನ ಮಾಡ್ಕೊಂಡು ಸ್ಕೂಲ್ಗೆ ಬರ್ತಾನೆ. ಸ್ಕೂಲಲ್ಲಿ ಇರೋರು ಎಲ್ಲರೂ ಇವನನ್ನೇ ನೋಡ್ತಾ ಇರ್ತಾರೆ. ಆಮೇಲೆ ಆ ಚಿಕ್ಕ ಹುಡುಗಿ ಮನೆಗೇನೆ ಬರ್ತಾನೆ. ಅವನ ಹಳೆ ಡವ್ವು ಅಂದ್ರೆ ಯಾರು, ಆ ಹುಡುಗಿ ಅವರ ತಾಯಿ. ಅವರನ್ನ ನೋಡೋಕ್ಕಾಗೇನೆ ಈ ಮನೆಗೆ ಬಂದು ಹೋಗ್ತಾನೆ. ಆವತ್ತು ರಾತ್ರಿ 4-5 ರೌಡಿಯರು ನಮ್ಮ ಹೀರೋ ಅವರ ತಂದೆಯನ್ನ ಹಿಡಿದು ಸರ್ಸರಿಯಾಗಿ ಹೊಡೆದು ಬಿಡ್ತಾರೆ. ಏನು ಅಂತ ನೋಡಿದ್ರೆ ಸಾಲ ತಗೊಂಡಿದ್ದಾರೆ ಅನ್ಸುತ್ತೆ, ಬಡ್ಡಿ ಕಟ್ಟೋಕೆ ಆಗ್ತಾ ಇಲ್ಲ. ಆದ್ರಿಂದ ಅವರುಗಳು ಸರ್ಸರಿಯಾಗಿ ಹಿಡ್ಕೊಂಡು ಹೊಡಿತಾ ಇದ್ದಾರೆ ಅವರಿಗೆ. ಇದಕ್ಕಿಂತ ದೊಡ್ಡ ಕತೆ ಏನು ಅಂದ್ರೆ, ಅಸಲಿಗಿಂತ ಇವರು ಬಡ್ಡಿಯನ್ನ ಜಾಸ್ತಿ ಕಟ್ಟಿದ್ದಾರೆ. ಆದ್ರೂ ಬಿಡದೆ ತುಂಬಾನೇ ಬಡ್ಡಿಯನ್ನ ಜಾಸ್ತಿ ಹಾಕಿ ಇನ್ನ ಹಣವನ್ನು ಕೊಡಬೇಕು ಅಂತ ಹಿಡಿದು ಅವರಿಗೆ ಹೊಡಿತಾ ಇದ್ದಾರೆ ರೌಡೀಸ್. ಸೊ ಅದನ್ನ ನಮ್ಮ ಹೀರೋ ಕೇಳ್ತಾರೆ. ಆ ರೌಡೀಸ್ಗೆ ಎಂಟ್ರಿ ಕೊಟ್ಟು ಸರಿಯಾಗಿ ಭೂತ ಬಿಡಿಸ್ತಾರೆ. ಸರಿಯಾಗಿ ಹೊಡೆದು ಬೆಂಡೆತ್ತುತ್ತಾರೆ ಅಂತ ನಾವು ಅನ್ಕೊಂಡ್ರೆ ಆ ರೀತಿಯೆಲ್ಲ ಏನು ನಡೆಯಲ್ಲ. ಹೊಡೆಯೋಣ ಅಂತ ಹೋಗಿದ್ದ ನಮ್ಮ ಹೀರೋವನ್ನ ಅವರ ತಂದೆ ತಬ್ಬಿ ಹಿಡ್ಕೊಂಡು ನನ್ನ ಮಗನನ್ನ ಹೊಡಿಬೇಡಿ ಅಂತ ಜಗಳ ಮಾಡೋಕೆ ಬಂದಿದ್ದ ಹುಡುಗನನ್ನ ತಬ್ಬಿ ಹಿಡ್ಕೋತಾರೆ ಟೈಟ್ ಆಗಿ. ಆಮೇಲೆ ಎಲ್ಲಿಂದ ಅವ್ರಗಳಿಗೆ ಹೊಡೆಯೋದಕ್ಕೆ ಸಾಧ್ಯ. ಸೊ ರೌಡೀಸು ಸರಿಯಾಗಿ ನಮ್ಮ ಡಾನ್ಗೆ ಹೊಡಿತಾರೆ. ಆದ್ರೆ ಎಲ್ಲ ಏಟನ್ನು ತಂದೆ ಅವರು ತಗೋತಾರೆ. ಅಷ್ಟೇ, ಅನ್ಕಾನ್ಶಿಯಸ್ ಆಗ್ಬಿಟ್ರು. ನಮ್ಮ ಹೀರೋ ಸುಮ್ನೆ ಇರ್ತಾರ. ಮ್ಯಾನೇಜರ್ಗೆ ಒಂದು ಫೋನ್ ಮಾಡ್ತಾರೆ ಅಷ್ಟೇ. ಮ್ಯಾನೇಜರ್ ಒಬ್ಬೊಂಟಿಯಾಗಿ ಬಂದು ಆ ಬಡ್ಡಿಗೆ ಬಿಟ್ಟಿದ್ದ ಕಂಪನಿಯಲ್ಲಿ ಇದ್ದ ಎಲ್ಲರನ್ನು ಹೊಡೆದು ಸ್ಮ್ಯಾಶ್ ಮಾಡ್ತಾರೆ. ಕಂಪನಿಯನ್ನು ಡ್ಯಾಮೇಜ್ ಮಾಡಿ ಬಿಡ್ತಾರೆ. ಅವನು ಮಾಸಾಗಿ ಹೀರೋಯಿಸಮ್ ಅನ್ನ ತೋರಿಸ್ತಾನೆ ನೋಡಿ. ಅವನು ಅನ್ಕೊಂಡಿದ್ರೆ 20-30 ಜನರನ್ನ ಕರ್ಕೊಂಡು ಬಂದು ಚಿಂದಿ ಮಾಡಿರ್ಬೋದಾಗಿತ್ತು. ಆದ್ರೆ ಒಬ್ಬೊಂಟಿಯಾಗಿ ಬಂದು ಮಾಸ್ ತೋರಿಸ್ಬಿಟ್ಟ. ಅಷ್ಟೇ, ಲೆಕ್ಕಾಚಾರ ಎಲ್ಲ ಮುಗ್ದೋಯ್ತು. ಇನ್ ಮುಂದೆ ಅವರ ಹತ್ರ ಯಾವುದೇ ತರ ಹಣನೂ ತಗೋಬಾರ್ದು ಅಂತ ಹೆದರ್ಸ್ಬಿಟ್ಟು ಹೋಗ್ತಾನೆ ಮ್ಯಾನೇಜರ್. ಆಮೇಲೆ ಆ ಹೋಟೆಲ್ಗೆ ಹೋಗಿ ಅವನ ಲವ್ವರ್ ಕೈಯಾರೇನೆ ನೂಡಲ್ಸ್ ಅನ್ನ ತಿಂತಾ ಇರ್ತಾನೆ. ಹೋಟೆಲ್ ಚಿಕ್ಕದಾಗಿ ರನ್ ಮಾಡ್ತಾ ಇದ್ದಾರೆ ಅಲ್ವಾ. ಆವಾಗ ಇನ್ನೊಂದು ಟೇಬಲ್ ಅಲ್ಲಿ ಕೂತಿರೋನು ನಮ್ಮ ಹೀರೋಯಿನ್ ಅವರ ಹಿಂದೆನೆ ಕೈಯನ್ನ ಮಡಗ್ತಾನೆ. ಹೀರೋಯಿನ್ ಅಂದ್ರೆ ಯಾರು, ಆ ಚಿಕ್ಕ ಹುಡುಗಿ ಅವರ ತಾಯಿ, ಅಂದ್ರೆ ನಮ್ಮ ಡಾನ್ ಅವರ ಎಕ್ಸ್ ಲವರ್. ಸೊ ಅವರ ಹಿಂದೆ ಕೈಯನ್ನ ಮಡಗಬೇಕಾದ್ರೆ 16 ವರ್ಷದ ಹುಡುಗನಾದ ನಮ್ಮ ಹೀರೋಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಯಾರಿಗೆ ತಾನೇ ಕೋಪ ಬರಲ್ಲ, ಅವರ ಡವ್ ಮೇಲೆ ಬೇರೆ ಯಾರಾದ್ರೂ ಕೈಯನ್ನ ಮಡಗಿದ್ರೆ ಸರಿಯಾಗಿ ಹೊಡಿತಾ ಇರ್ತಾನೆ. ಅದನ್ನ ಕೇಳೋದಕ್ಕೆ ಇನ್ನ 2-3 ರೌಡೀಸು ಒಳಗಡೆ ಓಡಿ ಬಂದ್ರೆ ಅವ್ರಗಳಿಗೂ ಪೈಡು ಅಂತ ಬಿಡ್ತಾನೆ. ಯಾರು ನೀನು, ಏನಕ್ಕೂ ಇಷ್ಟೊಂದು ಕೋಪ ಪಡ್ತಾ ಇದೀಯಾ, ನನ್ನನ್ನ ಮುಟ್ಟಿದ್ರೆ ನಿನಗೇನು ಪ್ರಾಬ್ಲಮ್ ಅಂತ ಆ ಲೇಡಿ ಕೇಳಿದ್ರೆ, ಅಂದ್ರೆ ಹೀರೋಯಿನ್ ಕೇಳಿದ್ರೆ, ಅದಕ್ಕೆ 16 ವರ್ಷದ ಹುಡುಗನ ಬಾಡಿಯಲ್ಲಿ ಇರುವ ನಮ್ಮ ಡಾನು, ನಾನು ನಿನ್ನನ್ನ ಲವ್ ಮಾಡ್ತಾ ಇದ್ದೀನಿ, ನಿನ್ನನ್ನೇ ಮದುವೆ ಆಗ್ತೀನಿ, ಮದುವೆ ಆದ್ರೆ ನಿನ್ನನ್ನೇ ಮದುವೆ ಆಗೋದು ಅಂತ ಅದು ಇದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ. ಆ ರೀತಿ ಹೋಗ್ಬೇಕಾದ್ರೇನೆ ನನ್ನನ್ನ ಯಾರು ಅಂತ ಗೊತ್ತಾಗ್ತಾ ಇಲ್ವಾ, ನಿನ್ನ ಮಗಳಿಗೇನೆ ನಾನೇ ತಂದೆ ಅಂತ ಹೇಳ್ಬಿಟ್ಟು ಹೋಗ್ಬೇಕಾದ್ರೇನೆ ನಮ್ಮ ಹೀರೋಯಿನ್ ಅವರಿಗೇನೆ ಆ ಫ್ಲಾಶ್ ಬ್ಯಾಕ್ ನೆನಪಿಗೆ ಆಗುತ್ತೆ. ಡಾನ್ ಹೋಗೋ ಆಸೆಯಲ್ಲಿ ಇನ್ ಮುಂದೆ ನನ್ನನ್ನ ಮರ್ತು ಬಿಡು ಅಂತ ಹೇಳ್ಬಿಟ್ಟು ಹೋಗಿರ್ತಾನೆ ಹೀರೋ. ಆ ರೀತಿ ಅವನು ಹೇಳ್ಬಿಟ್ಟು ಹೋಗ್ಬೇಕಾದ್ರೆ ಹೀರೋಯಿನ್ ಪ್ರೆಗ್ನೆಂಟ್ ಆಗಿದ್ದು ಹೀರೋಗೆ ಗೊತ್ತಿರಲ್ಲ. ಆದ್ರಿಂದಾನೇ ಅವನು ಅವಳನ್ನ ಬಿಟ್ಬಿಟ್ಟು ಹೋಗಿರ್ತಾನೆ. ಏನಾದ್ರೂ ಅಕಸ್ಮಾತ್ ಅವಳು ಪ್ರೆಗ್ನೆಂಟ್ ಆಗಿದ್ದು ನಮ್ಮ ಹೀರೋಗೆ ಗೊತ್ತಾಗಿದ್ದಿದ್ರೆ ಖಂಡಿತ ಅವಳನ್ನ ಬಿಟ್ಬಿಟ್ಟು ಹೋಗಿರಲ್ಲ. ಒಳ್ಳೆ ಮನುಷ್ಯನೇ, ಖಂಡಿತ ಅವರನ್ನ ಅವಾಗ್ಲೇ ಮದುವೆ ಆಗ್ತಾ ಇದ್ರು. ಇವಾಗ ಸ್ಕೂಲ್ ಹುಡುಗಿ ಚಿಕ್ಕ ಹುಡುಗಿಯನ್ನ ಒಬ್ಬ ಹುಡುಗ ಬಂದು ಪಾರ್ಟಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರೀತಾನೆ. ಹುಡುಗ ಒಳ್ಳೆ ಹುಡುಗನಾಗಿದ್ರೆ ಹೋಗು, ಇಲ್ಲಾಂದ್ರೆ ಬೇಡ ಅಂತ ವಾರ್ನಿಂಗ್ ಅನ್ನು ಕೊಟ್ಟು ಅಲ್ಲಿಂದ ಹೋಗ್ತಾರೆ ಹೀರೋ. ಅದೇ ತರ ಪಾರ್ಟಿ ನಡೆಯುವ ಜಾಗಕ್ಕೆ ಆ ಸ್ಕೂಲ್ ಹುಡುಗಿ ಹೋಗ್ತಾಳೆ. ಅದೇ ತರ ಈ ಕಡೆ ಆ ಸ್ಕೂಲ್ ಹುಡುಗಿ ಅವರ ತಾಯಿ ಜೊತೆಗೆ ನಮ್ಮ ಹೀರೋ ಒಂದು ಹೋಟೆಲ್ಗೆ ಪಾರ್ಟಿಗೆ ಬಂದಿರ್ತಾನೆ. ಆವಾಗ ಹೀರೋಯಿನ್ ಹತ್ರ ಹೀರೋ, ನೀನು ಪ್ರೆಗ್ನೆಂಟ್
ಆಕ್ಸಿಡೆಂಟ್ ಆಗಿದ್ದು ಗೊತ್ತಿದ್ರೆ ನಾನು ಖಂಡಿತ ನಿನ್ನನ್ನ ಬಿಟ್ಟು ಹೋಗಿರಲ್ಲ ಅಂತ ಹಳೆ ಕಥೆಯನ್ನೆಲ್ಲ ಹೇಳ್ತಾನೆ. ಆಮೇಲೆ ಒಂದು ಆಕ್ಸಿಡೆಂಟ್ ಅಲ್ಲಿ ನಮ್ಮ ಇಬ್ಬರ ಆತ್ಮ ಬಾಡಿ ಬಿಟ್ಟು ಬಾಡಿ ಚೇಂಜ್ ಆಗ್ಬಿಟ್ಟಿದೆ ಅನ್ನೋ ಆ ಕಥೆಯನ್ನು ಹೇಳ್ತಾನೆ. ನಾನು ನಿನ್ನನ್ನ ಲವ್ ಮಾಡ್ತಾ ಇದ್ದೀನಿ, ನಿನ್ನ ಲವ್ ನನಗೆ ಆವಾಗ ಗೊತ್ತಾಗ್ಲಿಲ್ಲ, ಇವಾಗ ಗೊತ್ತಾಗ್ತಾ ಇದೆ ಅಂತ ಹೀರೋ ಹೇಳ್ಬೇಕಾದ್ರೆ ಏನೋ ಇರ್ಲಿ ಅದು ಹೇಗೆ ನೀನು ನನ್ನನ್ನ ಬಿಟ್ಟು ಹೋಗಿರ್ತೀಯ ಅಂತ ರಿಟರ್ನ್ ಇವರು ಜೋರಾಗಿ ಸದ್ದು ಮಾಡಿ ಮಾತಾಡ್ಬೇಕಾದ್ರೆ ಆ ಸದನ ಕೇಳಿ ಏನು ಇದು 40 ವರ್ಷದ ಆಂಟಿ ಒಬ್ಬರು 16 ವರ್ಷದ ಹುಡುಗನ ನೋಡಿ ಲವ್ ರೀತಿ ಮಾತಾಡ್ತಾ ಇದಾರಲ್ಲ ಅಂತ ಅಲ್ಲಿರೋರೆಲ್ಲ ಡೌಟ್ ಪಟ್ಟು ಒಂದ್ ರೀತಿ ನೋಡ್ತಾರೆ. ಅಲ್ಲಿಂದ ಹೀರೋಯಿನ್ ಎದ್ದು ಇವೆಲ್ಲ ಬೇಡ ನನ್ನನ್ನ ಬಿಟ್ಬಿಡು ಅಂತ ಎದ್ದು ಓಡಿ ಹೋಗ್ಬೇಕಾದ್ರೆ ಹಾಗೆ ಅವರ ಕೈಯನ್ನ ಹಿಡಿದು ದರದರನೆ ಎಳೆದು ಒಂದು 16 ವರ್ಷದ ಹುಡುಗ 40 ವರ್ಷದ ಆಂಟಿಗೆ ಲಿಪ್ ಲಾಕ್ ಮಾಡಿದ್ರೆ ನೋಡೋರೆಲ್ಲ ಏನು ಅಂತ ಅನ್ಕೋತಾರೆ. ಇವರು ಅವನನ್ನ ತಳ್ಬಿಟ್ಬಿಟ್ಟು ನಿನ್ನ ತಾಯಿ ಅವರ ಏಜು ನನಗೆ ಇರುತ್ತೆ, ನನ್ನನ್ನ ಕಿಸ್ ಮಾಡ್ತೀಯ ಅಂತ ಅವನಿಗೆ ಕಪಾಳ ಸೇರಿ ಒಂದು ಫೈಡ್ ಅಂತ ಬಿಡ್ತಾರೆ. ಮತ್ತೆ ಅವನು ಹಿಂದೆನೆ ಬರ್ತಾನೆ, ಹೋಗ್ಬೇಡ ಹೋಗ್ಬೇಡ ನನ್ನನ್ನ ಬಿಟ್ಟು ಹೋಗ್ಬೇಡ ಅಂತ ಅವರ ಕೈಯನ್ನ ಹಿಡಿತಾ ಇರ್ತಾನೆ. ಆ ಸಮಯದಲ್ಲಿ ನಮ್ಮ ಹೀರೋಗೆ ಒಂದು ಫೋನ್ ಕಾಲ್ ಬರುತ್ತೆ. ಫೋನ್ ಅಲ್ಲಿ ಆ ಕಡೆ ನಮ್ಮ ಸ್ಕೂಲ್ ಹುಡುಗಿ ಅಂದ್ರೆ ನಮ್ಮ ಹೀರೋ ಅವರ ಡಾಟರ್. ಆ ಹುಡುಗಿಗೆ ಏನೋ ಒಂದು ಪ್ರಾಬ್ಲಮ್ ಅನ್ನೋದನ್ನ ತಿಳ್ಕೊಂಡು ಆ ಜಾಗಕ್ಕೆ ಸ್ಪೀಡ್ ಆಗಿ ಹೊರಡ್ತಾನೆ. ಅವಳನ್ನ ಪಾರ್ಟಿಗೆ ಕರೆದಿದ್ದು ಅಲ್ಲಿಟ್ಟು ಆ ಹುಡುಗಿಯನ್ನ ಶೇಮ್ ಮಾಡೋದಕ್ಕೆ, ಚೆನ್ನಾಗಿ ನೋಡ್ಕೊಳ್ಳೋದಕ್ಕಲ್ಲ, ಅವಳ ಮೇಲೇನೆ ಬೀರನ್ನು ಸುರಿದು ಅವಳಿಗೆ ತುಂಬಾನೇ ಅವಮಾನವನ್ನ ಮಾಡ್ತಾರೆ. ಫೋನ್ ಅಲ್ಲಿ ಇವು ಎಲ್ಲವನ್ನು ರೆಕಾರ್ಡ್ ಮಾಡ್ತಾರೆ. ಡ್ರೆಸ್ ಅನ್ನೆಲ್ಲ ರಿಮೂವ್ ಮಾಡೋ ಅಂತ ಅವಳಿಗೆ ಟೀಸ್ ಮಾಡ್ತಾರೆ. ಅದೇ ಸಮಯದಲ್ಲಿ ನಮ್ಮ ಹೀರೋ ಅಲ್ಲಿಗೆ ಬರ್ತಾರೆ. ತನ್ನ ಮಗಳನ್ನ ಇಂತಹ ಸಿಚುವೇಶನ್ ಅಲ್ಲಿ ನೋಡೋ ಎಂತಹ ತಂದೆಯಾಗಿದ್ರು ಕೋಪ ಬರುತ್ತೆ ಅಲ್ವಾ. ಬಾ ಮನೆಗೆ ಬಾ ಅಂತ ಕರೆದ್ರೆ ಅಲ್ಲಿರೋ ಹುಡುಗರು ಬಿಡ್ತಾ ಇಲ್ಲ. ಒಬ್ಬ ಡುಮ್ಮನನ್ನ ಸೆಕ್ಯೂರಿಟಿ ತರ ಮಡಗಿರ್ತಾರೆ. ಅವನಿಗೆ ಒಂದೇ ಒಂದು ಏಟು ಬಿಟ್ಟಿದ್ದ ತಕ್ಷಣ ಅವನು ಅನ್ಕಾನ್ಶಿಯಸ್ ಆಗಿ ಕೆಳಗಡೆ ಬಿದ್ದೋಗ್ತಾನೆ. ಆಮೇಲೆ ಹುಡುಗರು ಎಲ್ಲರೂ ಶಾಕ್ ಆಗ್ತಾರೆ. ಅಷ್ಟೇ ಅಲ್ಲಿರೋ ಒಬ್ಬ ಹುಡುಗನನ್ನು ಬಿಡ್ಲಿಲ್ಲ. ಆಮೇಲೆ ಕೊನೆಗೆ ಈ ಪಾರ್ಟಿಗೆ ಆ ಹುಡುಗಿಯನ್ನ ಇನ್ವೈಟ್ ಮಾಡಿ ಕರ್ಕೊಂಡು ಬಂದಿರ್ತಾನೆ ಅಲ್ವಾ ಹುಡುಗ, ಅವನನ್ನ ಆ ಹುಡುಗಿನೇ ಹೊಡೆದು ಧ್ವಂಸ ಮಾಡ್ತಾಳೆ. ಯಾಕೆಂದ್ರೆ ಅವಳಿಗೆ ಸಿಕ್ಕಾಪಟ್ಟೆ ಟ್ರೈನಿಂಗ್ ಅನ್ನು ಕೊಟ್ಟಿದ್ದಾರೆ ಅಲ್ವಾ, ಸರಿಯಾಗಿ ಅವನಿಗೆ ಮಡಗ್ತಾಳೆ. ಸೊ ಆ ಪಾರ್ಟಿ ಮ್ಯಾಟರ್ ಮುಗೀತು. ಆಮೇಲೆ ಏನಾಯ್ತೋ ಏನೋ ಗೊತ್ತಿಲ್ಲ. ಡಾನಿಗೆಲ್ಲ ಡಾನ್ ಇದಾರಲ್ಲ ಅವರು ಏನನ್ನ ಮಾಡ್ತಾರೆ ಅಂದ್ರೆ ಅವರ ಹುಡುಗರನ್ನೆಲ್ಲ ಹಾಸ್ಪಿಟಲ್ ನಮ್ಮ ಹೀರೋ ಅವರ ಕೋಮಾ ಸ್ಟೇಜ್ ಅಲ್ಲಿ ಇರುವ ಬಾಡಿ ಇರ್ತಾ ಇದೆ ಅಲ್ವಾ, ಅದಕ್ಕೆ ಸೆಕ್ಯೂರಿಟಿ ಗಾರ್ಡ್ ರೀತಿ ನಿಲ್ಲಿಸ್ಬಿಟ್ಟು ನಮ್ಮ ಮ್ಯಾನೇಜರ್ ಅವರನ್ನೇ ಒಳಗಡೆ ಬಿಡ್ತಾ ಇಲ್ಲ. ಈ ವಿಷಯವನ್ನೆಲ್ಲ 16 ವರ್ಷದ ಹುಡುಗನಾಗಿ ಡೌನ್ ಆಗಿ ಇರ್ತಾ ಇರುವ ನಮ್ಮ ಹೀರೋ ಹತ್ರ ಎಲ್ಲವನ್ನು ತಗೊಂಡು ಹೋಗಿ ಹೇಳ್ತಾನೆ ಲಾಯಲ್ ಮ್ಯಾನೇಜರ್. ಬಾಸ್ ಏನನ್ನ ಮಾಡೋಣ ಅಂತ ಕೇಳ್ಬೇಕಾದ್ರೆ ಬಾಸ್ ಅದಕ್ಕೆ ಏನೋ ಒಂದು ಆರ್ಡರ್ ಅನ್ನ ಕೊಡ್ತಾರೆ. ಅದೇ ತರ ಮ್ಯಾನೇಜರ್ ಆಗೇ ಇದ್ರು ಕೂಡ ಯಾವಾಗ್ಲೂ ಹೀರೋಯಿಸಮ್ ಅನ್ನು ತೋರಿಸುವ ನಮ್ಮ ಮ್ಯಾನೇಜರ್ ಇವಾಗ ಒಬ್ಬೊಂಟಿಯಾಗಿ ಡಾನಿಗೆಲ್ಲ ಡಾನ್ ಆ ಮಾವನವರು ಇರ್ತಾ ಇದ್ದಾರೆ ಅಲ್ವಾ, ನಮ್ಮ ಹೀರೋ ಅವರ ಮಾವ ಅವರ ಹುಡುಗರನ್ನೆಲ್ಲ ಹೊಡೆದಾಕ್ಬಿಟ್ಟು ಅಸಾಲ್ಟ್ ಆಗಿ ಒಂದು ಲೆಟರ್ ಅನ್ನ ತಂದು ಕೊಡ್ತಾರೆ. ನಮ್ಮ ಬಾಸ್ ಈ ಲೆಟರ್ ಅನ್ನ ನಿಮ್ಮ ಹತ್ರ ಕೊಡೋಕೆ ಹೇಳಿದ್ರು ಅಂತ ಕೊಡ್ತಾನೆ. ಎಷ್ಟು ಧೈರ್ಯ ಇರಬೇಕು, ಎಷ್ಟು ಹೀರೋಯಿಸಮ್ ಇರಬೇಕು ನಮ್ಮ ಮ್ಯಾನೇಜರ್ಗೆ. ಇವಾಗ ಆ ಕಡೆ ನೋಡಿದ್ರೆ ಒಬ್ಬಳು ಸ್ಕೂಲ್ ಹುಡುಗಿ ಲೆಟರ್ ಅನ್ನ ತಂದು ನಮ್ಮ ಹೀರೋ ಕೈಗೆ ಕೊಟ್ಬಿಟ್ಟು ನಾನು ನಿನ್ನನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಗಿಫ್ಟ್ ಅನ್ನೆಲ್ಲ ಕೊಡ್ತಾಳೆ. ಅದಕ್ಕೆ ನಮ್ಮ ಹೀರೋ ಹೋಗಿ ಓದುವ ಕೆಲಸವನ್ನ ನೋಡು ಅಂತ ಓಡಿಸ್ಬಿಡ್ತಾನೆ. ಈ ಕಡೆ ಆ ಸ್ಕೂಲ್ ಹುಡುಗಿ ಅದು ಅವನ ತಂದೆ ಅಂತ ಗೊತ್ತಿಲ್ಲದೆ ಅವನು ನನ್ನನ್ನು ಕಾಪಾಡಿದಾನೆ. ಪಾರ್ಟಿಯಲ್ಲಿ ಅವನು ಮಾತ್ರ ಇಲ್ಲ ಅಂದಿದ್ರೆ ನನಗೆ ಎಷ್ಟು ಅವಮಾನ ಆಗ್ತಾ ಇತ್ತು ಗೊತ್ತಾ. ಅವನು ತುಂಬಾನೇ ಒಳ್ಳೆ ಹುಡುಗ, ಅವನನ್ನ ನಾನು ಲವ್ ಮಾಡೋದಕ್ಕೆ ಶುರು ಮಾಡ್ತೀನಿ ಅಂತ ಹೇಳ್ತಾಳೆ. ಲವ್ ಮಾಡೋದಕ್ಕೆ ಶುರು ಮಾಡಿಲ್ಲ, ಇನ್ ಮುಂದೆನೆ ಸ್ಟಾರ್ಟ್ ಮಾಡ್ತಾಳಂತೆ. ಇದನ್ನ ಕೇಳಿದ ತಕ್ಷಣ ತಾಯಿಗೆ ತುಂಬಾನೇ ಕೋಪ ಬರುತ್ತೆ. ಏನನ್ನ ಹೇಳೋಕೆ ಆಗುತ್ತೆ, ಬೈತಾಳೆ ಮಗಳಿಗೆ. ಯಾಕೆ ಲವ್ ಎಲ್ಲ ಬೇಡ, ನೀನು ಇವಾಗ ಸ್ಕೂಲನ್ನು ಓದುತ್ತಾ ಇದೀಯಾ, ಅವೆಲ್ಲ ಬೇಡ ಅಂತ ಹೇಳ್ತಾರೆ. ಆಮೇಲೆ ಸ್ಕೂಲಿಗೆ ಬಂದು ನಮ್ಮ ಹೀರೋವನ್ನು ನೋಡಿ ಏನು ಕರ್ಮ ಇದು, ಫಸ್ಟ್ ಇವನ ಬಾಡಿಯಿಂದ ಈ ಸ್ಕೂಲನ್ನ ಬಿಟ್ಟು ನೀನು ಹೋಗು, ನನ್ನ ಲೈಫ್ ಇಂದಾನು ನನ್ನ ಮಗಳ ಲೈಫ್ ಇಂದಾನು ಬಿಟ್ಟು ದೂರ ಹೋಗು, ಅವಳಿಗೆ ನಿನ್ನ ಮೇಲೆ ಲವ್ ಬರ್ತಾ ಇದೆ, ಏನು ಕರ್ಮ ಇದು ಅಂತ ಬೈತಾ ಇರ್ತಾರೆ ಹೀರೋಯಿನ್ ಹೀರೋಗೆ. ಆವಾಗ ಅಲ್ಲಿಗೆ ಬರುವ ಸ್ಕೂಲ್ ಹುಡುಗಿ, ಅಮ್ಮ ಏನಮ್ಮ ನೀವು ಏನಕ್ಕೆ ಇವನ ಜೊತೆ ಮಾತಾಡ್ತಾ ಇದ್ದೀರಾ, ನಿಮ್ಮ ಇಬ್ಬರ ಮಧ್ಯೆ ಏನು ನಡೀತಾ ಇದೆ, ನೀವಿಬ್ಬರು ಏನನ್ನ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ ಹುಡುಗಿ. ಆವಾಗ ಹೀರೋ ಅಲ್ಲಿಟ್ಟು ಆ ಹುಡುಗಿ ಹತ್ರ ನಾನೇ ನಿನ್ನ ತಂದೆ ಅಂತ ಹೇಳ್ತಾನೆ. ಇದನ್ನ ಕೇಳುವ ಆ ಹುಡುಗಿಗೆ ಹೇಗಿರ್ಬೇಕು, ಏನನ್ನ ಹೇಳ್ತಾ ಇದ್ದೀರಾ ನೀವು, ನನಗೆ ಏನು ಅರ್ಥ ಆಗ್ತಾ ಇಲ್ವಲ್ಲ ಅಂತ ಜಗಳ ಮಾಡಿ ಅಲ್ಲಿಂದ ಹತ್ಕೊಂಡೇ ಹೋಗ್ತಾಳೆ ಹುಡುಗಿ. ಏನಿಕೋ ನಿಜವನ್ನ ಹೇಳ್ದೆ, ಏನಿಕೋ ನಿಜವನ್ನ ಹೇಳ್ದೆ ಅಂತ ಹೀರೋಯಿನ್ ಹೀರೋಗೆ ಹೊಡಿತಾಳೆ. ಈ ಕಡೆ ಹೀಗಿರ್ಬೇಕಾದ್ರೆ ಮತ್ತೊಂದು ಕಡೆ ನಮ್ಮ ಡಾನ್ ಅವರಿಗೆ ಎನಿಮಿ ಡಾನ್ ಇರ್ತಾನೆ ಅಲ್ವಾ, ಅವನು ಕೋಮಾ ಸ್ಟೇಜ್ ಅಲ್ಲಿ ನಮ್ಮ ಡಾನ್ ಅವರ ಬಾಡಿ ಇರ್ತಾ ಇದೆಯಲ್ಲ ಅವರನ್ನ ಸಾಯಿಸೋದಕ್ಕೆ ಹಾಸ್ಪಿಟಲ್ಗೆ ಬರ್ತಾನೆ. ಒಳಗಡೆನೂ ಬಂದಾಯ್ತು. ಆದ್ರೆ ಆವಾಗ ಕೋಮಾ ಸ್ಟೇಜ್ ಅಲ್ಲಿ ಇರುವ ನಮ್ಮ ಹೀರೋವನ ಬಾಡಿ ಎದ್ದೇಳುತ್ತೆ. ಒಳಗಡೆ ಇರುವ ಆನ್ಮ ಯಾರ್ದು, ನಮ್ಮ ಸ್ಕೂಲ್ ಹುಡುಗನದು. ಎದ್ದು ಅಂತ ಆಕ್ಲಿಸ್ಬೇಕಾದ್ರೆ ಅದನ್ನ ನೋಡುವ ಎನಿಮಿ ಡೌನು ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾನೆ. ಸಾಯಿಸೋಕೆ ಬಂದವನು ಅಲ್ಲೇ ಅನ್ಕಾನ್ಶಿಯಸ್ ಆಗಿ ಬಿದ್ದೋದ ನೋಡಿ. ಆಮೇಲೆ ಹಾಸ್ಪಿಟಲ್ ಇಂದ ನಡೆದು ಮನೆಗೆ ಬರ್ತಾನೆ. ಅಪ್ಪ ಅಪ್ಪ ಅಂತ ಒಳಗಡೆ ಬರ್ಬೇಕಾದ್ರೆ ತಂದೆ ಹೆದರಿ ಹೋಗ್ತಾರೆ. ಯಾರು ನೀನು, ನನ್ನನ್ನ ಯಾಕೋ ಅಪ್ಪ ಅಂತ ಕರೀತಾ ಇದೆಯಾ, ನಿನಗೂ ನನಗೂ ಒಂದೇ ವಯಸ್ಸು ಇರುತ್ತೆ ಕಣೋ, ಹೂ ಆರ್ ಯು ಅಂತ ಬೈತಾ ಇರ್ತಾರೆ. ಅದೇ ಸಮಯದಲ್ಲಿ ಹೀರೋ ಮನೆಗೆ ಬರ್ತಾನೆ. ತನ್ನ ಬಾಡಿ ಎದ್ದು ನಡೆಯೋದನ್ನ ನೋಡಿ ಖುಷಿ ಅವನಿಗೆ. ಆದ್ರೆ ಅವನು ಇವನನ್ನು ನೋಡಿ ಹೆದರಿ ಗಾಬರಿಯಾಗಿ ಕಿರ್ಚ್ಕೋತಾನೆ. ನನ್ನ ಬಾಡಿಯನ್ನ ಏನಿಕೋ ನೀನು ಮಡಗಿದ್ಯಾ, ನಿನ್ನ ಬಾಡಿ ಏನಿಕೋ ನನ್ನ ಹತ್ರ ಇರ್ತಾ ಇದೆ ಅಂತ ಆಮೇಲೆ ಕ್ವಶನ್ಸ್ ಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಮೇಲೆ ತಂದೆಯನ್ನ ಕೂರಿಸಿ ಏನಾಗಿದೆ ಅನ್ನೋದನ್ನ ಹೇಳ್ತಾನೆ ಹೀರೋ. ಆಮೇಲೆ ನಡೆದಿದ್ದ ಆಕ್ಸಿಡೆಂಟ್ ಅಲ್ಲಿ ಇಬ್ಬರ ಬಾಡಿಯಿಂದಾನು ಆತ್ಮಗಳು ಎಕ್ಸ್ಚೇಂಜ್ ಆಗ್ಬಿಟ್ಟಿದೆ ಅನ್ನೋದನ್ನ ಅರ್ಥ ಮಾಡ್ಕೋತಾರೆ ತಂದೆ. ಅಪ್ಪ ನನಗೆ ಹಸುವಾಗ್ತಿದೆ ಅಪ್ಪ ಅಂತ ತಪ್ಕೊಂಡು ಅವನು ಅಳೋದು ಸಿಕ್ಕಾಪಟ್ಟೆ ಕಾಮಿಡಿ ಆಗಿರುತ್ತೆ. ಇದೇನೇ ಕೊಡೋ ಚಾನ್ಸು, ನನ್ನ ಲವರ್ ಹತ್ರ ನಾನು ಒಂದು 16
16 ವರ್ಷದ ಹುಡುಗನಾಗಿ ಹೋಗಿ ಪ್ರಪೋಸ್ ಮಾಡಿದ್ರೆ ಅವಳು ನನ್ನ ಲವ್ ಅನ್ನ ಅಕ್ಸೆಪ್ಟ್ ಮಾಡಲ್ಲ. ಸೊ ನೀನು ನನ್ನ ಬಾಡಿ ಮುಖಾಂತರ ಹೋಗಿ ನನ್ನ ಲವ್ ಅನ್ನ ಅವರ ಹತ್ರ ಹೇಳ್ಬೇಕು. ಮೇ ಬಿ ಒಂದು 40 ವರ್ಷದ ಅಂಕಲ್ ಹೋಗಿ ಹೇಳ್ಬೇಕಾದ್ರೆ ಅವಳು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಚಾನ್ಸಸ್ ಇದೆ ಅಂತ ಹುಡುಗನಿಗೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟು ಅವರನ್ನ ಕರ್ಕೊಂಡು ಹೋಗ್ತಾನೆ. ಏನೇ 40 ವರ್ಷದ ಬಾಡಿಯಾಗಿ ಇರ್ತಾ ಇದ್ರು ಕೂಡ ಅದ್ರ ಒಳಗಡೆ ಇರ್ತಾ ಇರೋದು 16 ವರ್ಷದ ಹುಡುಗ ಅಲ್ವಾ. ಹಾಗೆ ಮಾತಾಡ್ತಾನೆ ಇರ್ತಾರೆ. ಅಂತಹ ಸಮಯದಲ್ಲಿ ನಮ್ಮ ಡಾನ್ ಅನ್ನ ಸಾಯಿಸೋದಕ್ಕೆ ಆಪೋಸಿಟ್ ಎನಿಮಿ ಗ್ಯಾಂಗು ಬರ್ತಾರೆ ಅಲ್ಲಿಗೆ. ಅದನ್ನು ನೋಡಿ ಹೆದರಿ ಆ ಲೇಡಿ ಅವರ ಕೈಯನ್ನ ಹಿಡಿದು ಅವರ ಹಿಂದೆ ಹೌಸ್ಕೊತಾನೆ ಡಾನ್. ಅಂದ್ರೆ ಡಾನ್ ಅವರ ಬಾಡಿ ಒಳಗಡೆ ಇರ್ತಾ ಇರುವ 16 ವರ್ಷದ ಸ್ಕೂಲ್ ಹುಡುಗ. ಇವ್ರುಗಳಿಗೆ ಏನು ನಡೀತಾ ಇದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಸೊ ಇಬ್ಬರನ್ನು ಒಳಗಡೆ ಕರ್ಕೊಂಡು ಹೋಗಿ ಕೂರಿಸ್ಬಿಟ್ಟು ಹೊರಗಡೆ ಬಂದು ಎಲ್ಲರನ್ನು ಹೊಡೆದು ಬೆಂಡೆತ್ತುತ್ತಾನೆ ನಮ್ಮ ರಿಯಲ್ ಡಾನ್. ಏನು ನಡೀತಾ ಇದೆ ಅಂತ ಅವ್ರುಗಳಿಗೂ ಅರ್ಥ ಆಗ್ತಾ ಇಲ್ಲ. ಹೇಗೆ ಒಬ್ಬ ಚಿಕ್ಕ ಹುಡುಗ ಸ್ಕೂಲ್ ಹುಡುಗ ನಮ್ಮನ್ನೆಲ್ಲ ಹೊಡಿತಾ ಇದ್ದಾನೆ, ಅವನ ಕೈಯಲ್ಲಿ ಹೇಗೆ ಹೀಗೆಲ್ಲ ಫೈಟ್ ಮಾಡೋದಕ್ಕೆ ಆಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಏನೇ ನಮ್ಮ ಡಾನ್ ಸೂಪರ್ ಆಗಿ ಫೈಟ್ ಮಾಡಿದ್ರು ಕೂಡ ಅವರಿಗೂ 2-3 ಏಟುಗಳು ಬೀಳುತ್ತೆ. ಆ ರೀತಿ ನಮ್ಮ ಡಾನ್ ಅವರಿಗೆ ಹೊಡೆದು ಅವರನ್ನ ಸಾಯಿಸೋಕೆ ಹೋಗ್ಬೇಕಾದ್ರೆ ಇದನ್ನ ನೋಡುವ ಹೀರೋಯಿನ್ ಅವರ ಗಂಡ ಅಂದ್ರೆ ಅವರ ಮಗಳಿಗೆ ತಂದೆ ಅವರ ಜೀವ ಹೋಗ್ತಾ ಇದೆ ಅಂದ್ರೆ ಅದನ್ನ ಹೇಗೆ ಅವರ ಕೈಯಲ್ಲಿ ತಡ್ಕೊಂಡು ಇರೋಕೆ ಆಗುತ್ತೆ. ಸೊ ಏನನ್ನ ಮಾಡ್ತಾರೆ ಅಂದ್ರೆ ತುಂಬಾನೇ ಸಿಂಪಲ್. ಹೋಗಿ ಸಿಲಿಂಡರ್ ಎಲ್ಲವನ್ನು ಓಪನ್ ಮಾಡಿ ಬಿಟ್ಬಿಟ್ಟು ಕೈಯಲ್ಲಿ ಲೈಟರ್ ಅನ್ನು ತಗೊಂಡು ಬಂದು ನಾನು ಸಿಲಿಂಡರ್ಸ್ ಎಲ್ಲವನ್ನು ಓಪನ್ ಮಾಡಿ ಬಿಟ್ಬಿಟ್ಟಿದ್ದೀನಿ, ಅವರನ್ನ ಇವಾಗ ನೀವು ಜೀವಂತವಾಗಿ ಬಿಡಲಿಲ್ಲ ಅಂದ್ರೆ ಇವಾಗ್ಲೇ ಬೆಂಕಿಯನ್ನ ಕತ್ಸಿ ಎಲ್ಲರೂ ಸ್ಪಾಟ್ ಔಟ್ ಆಗ್ಬಿಡೋಣ ಅಂತ ಹೆದರ್ಸ್ಬೇಕಾದ್ರೆ ಬಂದಿರೋ ಹುಡುಗರು ಎಲ್ಲರೂ ಶಾಕ್ ಆಗಿ ಬಿಡ್ತಾರೆ, ಹೆದರಿ ಹೋಗ್ತಾರೆ. ಬಿಟ್ಟು ಹೋಗ್ತಿರೋ ಇಲ್ವೋ ಅಂತ ಹೆದರ್ಸ್ತಾನೆ ಇರ್ಬೇಕಾದ್ರೆ ಅವರ ಹತ್ರ ಇರುವ ಚಾಕುವನ್ನೇ ಕಿತ್ತು ಅವ್ರಗಳಿಗೆ ಹೊಡೆದು ಫೈಟ್ ಮಾಡಿ ಎಲ್ಲರನ್ನು ಓಡಿಸ್ಬಿಡ್ತಾರೆ ಹೀರೋ. ಆಮೇಲೆ ಆ 40 ವರ್ಷದ ಬಾಡಿ ಒಳಗಡೆ ಇರುವ ಸ್ಕೂಲ್ ಹುಡುಗ ಕೈಯಲ್ಲಿ ಒಂದು ಮಸ್ಕಿಟೋ ಬ್ಯಾಟ್ ಅನ್ನ ತಗೊಂಡು ಬಂದು ಎಲ್ಲರನ್ನು ಹೊಡೆಯೋ ರೀತಿ ಆಕ್ಷನ್ ಮಾಡ್ತಾ ಇರ್ತಾನೆ. ಅವನ ಬಾಡಿಯನ್ನ ನೋಡಿನೇ ಇವಾಗ ಕೂಡ ಹೀರೋಯಿನ್ ಮಾತಾಡ್ತಾ ಇರ್ತಾರೆ. ಹೇಗೋ ನೀನು ನನ್ನನ್ನ ಬಿಟ್ಟು ಹೋದೆ, ಆವಾಗ ನಿನಗೆ ನನ್ನ ಮೇಲೆ ಲವ್ ಇರ್ಲಿಲ್ಲ, ಇವಾಗ ಲವ್ ಬರ್ತಾ ಇದೆಯಾ? ಯಾಕೆ ಒಂದು ಮಗಳು ಇರ್ತಾ ಇದ್ದಾಳೆ ಅಂತ ಗೊತ್ತಾದ ಮೇಲೆ ಬರ್ತಾ ಇದೆಯಾ? ಅದರ ಹೆಸರು ಲವ್ ಅಲ್ಲ ಅಂತ ಬೈತಾ ಇರ್ತಾರೆ. ಏನೇ ಅವರು ಬೈತಾ ಇದ್ರು ಕೂಡ ಬೈದು ಬೈದು ಅವರ ಕೋಪ ಎಲ್ಲ ಕಡಿಮೆ ಆಗುತ್ತೆ. ಹಾಗೆ ಅವನನ್ನ ತಪ್ಕೊಂಡು ಅಳೋದಕ್ಕೆ ಶುರು ಮಾಡ್ತಾರೆ. ಲವ್ ಮತ್ತೆ ಉಂಟಾಗ್ಬಿಡ್ತು. ಇವೆಲ್ಲ ಒಂದು ಕಡೆ. ಈ ಕಡೆ ನಮ್ಮ ಡಾನಿಗೆಲ್ಲ ಡಾನ್ ಇದಾರೆ ಅಲ್ಲ, ಅವರಿಗೆ ನಮ್ಮ ಮ್ಯಾನೇಜರ್ ಒಂದು ಲೆಟರ್ ಅನ್ನು ಕೊಟ್ಟು ಹೋದ್ರಲ್ಲ. ಆ ಲೆಟರ್ ಅಲ್ಲಿ ಏನು ಬರ್ದಿತ್ತು ಅಂದ್ರೆ ನಿನ್ನ ಮಗಳು ಏನು ಸುಮ್ನಿಲ್ಲ, ಇನ್ನೊಬ್ಬ ಹುಡುಗನ ಜೊತೆ ಅಫೇರ್ ಅಲ್ಲಿ ಇರ್ತಾ ಇದ್ದಾಳೆ ಅನ್ನೋ ಮ್ಯಾಟರ್ ನೆಲ್ಲ ಡೀಟೇಲ್ಡ್ ಆಗಿ ಬರೆದು ಕಳಿಸಿದ್ದಾರೆ. ಸೊ ತಂದೆ ಮಗಳನ್ನ ಕರೆಸ್ತಾರೆ. ಮಗಳು ಬರ್ತಾವಳೆ. ಆ ಲೆಟರ್ ನ ಕೊಟ್ಟು ನಿನ್ನ ಗಂಡ ಏನೆಲ್ಲ ಬರ್ದಿದ್ದಾನೆ ನೋಡು, ನೀನು ಏನನ್ನ ಮಾಡ್ತಾ ಇದೀಯಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಅವರು ಕೂಡ ಎಲ್ಲವನ್ನ ಅಕ್ಸೆಪ್ಟ್ ಮಾಡ್ಕೋತಾರೆ, ಒಪ್ಕೋತಾರೆ. ಹೌದು, ನಾನು ಅವನು ಲವ್ ಮಾಡ್ತಾ ಇಲ್ಲ, ನಾವಿಬ್ಬರು ಏನೋ ಮದುವೆ ಆಯ್ತಲ್ಲ ಅಂತ ಕಷ್ಟಕ್ಕೆ ಹಸ್ಬೆಂಡ್ ಅಂಡ್ ವೈಫ್ ಆಗಿ ಇರ್ತಾ ಇದೀವಿ. ನಿಜ ಹೇಳ್ಬೇಕು ಅಂದ್ರೆ ನಾವು ಗಂಡ ಹೆಂಡತಿಯಾಗಿ ಬದುಕೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಒಬ್ಬ ಕಲ್ ಗಂಡ ಇರ್ತಾ ಇದ್ದಾನೆ ಅಲ್ವಾ, ಅಫೇರ್ ಹುಡುಗ, ಅವನನ್ನು ಹೊಡೆದು ಎಳ್ಕೊಂಡು ಬಂದು ಹೊರಗಡೆ ನಿಲ್ಲಿಸ್ತಾರೆ. ಆವಾಗ ಇಲ್ಲಿ ಹೊರಗಡೆ ಕಾರಲ್ಲಿ ಕೂತ್ಕೊಂಡೆ ನಮ್ಮ ಹೀರೋ ಆ 40 ವರ್ಷದ ಬಾಡಿ ಒಳಗಡೆ ಇರುವ 16 ವರ್ಷದ ಹುಡುಗನಿಗೆ ಟ್ರೈನಿಂಗ್ ಅನ್ನು ಕೊಡ್ತಾರೆ. ಒಳಗಡೆ ಹೋಗಿ ಮಾವನವರು ದೊಡ್ಡ ಡಾನ್ ಹತ್ರ ಏನೆಲ್ಲ ಮಾತಾಡ್ಬೇಕು ಅಂತ. ಅದೇ ತರ ಒಳಗಡೆ ಬರ್ತಾರೆ. ಕಿವಿಗೆ ಒಂದು ಇಯರ್ಫೋನ್ ಅನ್ನ ಹಾಕಿ ಕೊಟ್ಟು ಕಳ್ಸಿರ್ತಾರೆ. ಒಳಗಡೆ ಮಾವನವರು ಕೇಳುವ ಕ್ವಶನ್ಸ್ ಅನ್ನ ಇಯರ್ಫೋನ್ ಮುಖಾಂತರ ಕೇಳಿಸ್ಕೊಂಡು ಅಲ್ಲಿ ಇರುವ ನಿಜವಾದ ಹೀರೋ ಆನ್ಸರ್ ಮಾಡೋದನ್ನ ಇಲ್ಲಿ ಈ ಹುಡುಗ ರಿಪೀಟ್ ಮಾಡಬೇಕು. ಆ ರೀತಿ ಮಾತಾಡ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ಇಯರ್ಫೋನ್ ಕೆಲಸ ಮಾಡ್ತಾ ಇಲ್ಲ. ಏನನ್ನ ಮಾತಾಡೋದು ಅಂತ ನಮ್ಮ ಹುಡುಗನಿಗೂ ಗೊತ್ತಾಗ್ತಾ ಇಲ್ಲ. ಆದ್ರೂ ಪರವಾಗಿಲ್ಲ ಅಂತ 16 ವರ್ಷದ ಹುಡುಗಾನೆ ಅವನ ಫ್ಲೋ ಅಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಲವ್ ಅನ್ನೋದು ಫೋರ್ಸ್ ಮಾಡಿ ಬರ್ಸೋದಲ್ಲ, ಅವರಿಗೆ ಯಾರನ್ನ ಇಷ್ಟ ಆಗುತ್ತೋ ಅವರ ಜೊತೆನೆ ಮದುವೆ ಮಾಡಿ ಇಟ್ಬಿಡಿ, ಇದ್ರಲ್ಲಿ ಏನು ಇರ್ತಾ ಇದೆ ಅಂತ ಹುಡುಗ ನಾರ್ಮಲ್ ಆಗಿ ಮಾತಾಡ್ಬೇಕಾದ್ರೆ ಅದಕ್ಕೆ ಮಾವನವರು ಕೂಡ ಸರಿ ಅಂತ ಹೇಳ್ಬಿಡ್ತಾರೆ. ಈ ಡಾನು ಗೀನು ಫೈಟು ಇವು ಎಲ್ಲವನ್ನೂ ನಾನು ಬಿಟ್ಬಿಡ್ತೀನಿ, ಅದೇ ತರ ನೀವು ನನ್ನನ್ನ ಬಿಟ್ಬಿಡಿ, ನನ್ನನ್ನ ನೀವು ಬಿಟ್ರೆ ಮಾತ್ರ ಸಾಕು ಅಂತ ಹೇಳ್ತಾರೆ ನಮ್ಮ ಡಾನ್. ಓಕೆ, ಈ ಡಿವೋರ್ಸ್ ನೋಟಿಸ್ ಅಲ್ಲಿ ನಿನ್ನ ಸಿಗ್ನೇಚರ್ ಅನ್ನ ಹಾಕು ಅಂತ ಹೇಳಿ ಅವರ ಕೈಯಲ್ಲಿ ಸಿಗ್ನೇಚರ್ ಅನ್ನ ಮಾಡಿಸ್ಕೊತಾರೆ. ಈ ಡಾನ್ ಕೆಲಸ ಪ್ಲಸ್ ಅವರ ಆಸ್ತಿ ಪಾಸ್ತಿ ಎಲ್ಲವನ್ನು ಬಿಟ್ಕೊಟ್ಬಿಟ್ಟು ಹೊರಗಡೆ ಬರ್ತಾನೆ ಹುಡುಗ. ಆದ್ರೆ ಇವು ಎಲ್ಲವನ್ನು ಮಾಡಿರೋದು ಆ 16 ವರ್ಷದ ಹುಡುಗ. ಅವನು ಹೊರಗಡೆ ಬಂದ್ರೆ ಆ 40 ವರ್ಷದ ಡಾನ್ ಎಲ್ಲಿ ನಮಗೆ ಹೊಡಿತಾರೋ ಏನೋ ಅಂತ ಹೆದರ್ಕೊಂಡೇ ಬರ್ತಾನೆ ಹುಡುಗ. ಆದ್ರೆ ಅವನಿಗೆ ಹೊಡಿದೆ ಅವನನ್ನ ತಪ್ಕೋತಾರೆ ನಮ್ಮ ಬಾಸ್. ಅವರಿಗೂ ಇದೇನೆ ಬೇಕಾಗಿತ್ತು ಅನ್ಸುತ್ತೆ. ಸೊ ಅವರು ಹೇಳ್ಬೇಕಾಗಿದ್ದು ಎಲ್ಲವನ್ನು ಇವನು ಹೇಳಿದ್ದಾನೆ. ಅವರಿಬ್ಬರು ತಪ್ಕೊಂಡು ರೋಡ್ ಅಲ್ಲಿ ನಿಂತಿರ್ಬೇಕಾದ್ರೇನೆ ಆ ಹುಚ್ಚಿಡ್ತಿರುವ ಹೆಂಡತಿ ಇದ್ದಾಳೆ ಅಲ್ಲ, ಸ್ಪೀಡ್ ಆಗಿ ಕಾರನ್ನ ತಗೊಂಡು ಬಂದು ನಮ್ಮ ಹೀರೋ ಮೇಲೆ ಬಿಟ್ಟು ಅವನನ್ನ ಸಾಯಿಸೋಕೆ ಟ್ರೈ ಮಾಡ್ಬೇಕಾದ್ರೆ ಅದೇ ಸಮಯದಲ್ಲಿ 16 ವರ್ಷದ ಹುಡುಗನ ಬಾಡಿ ಒಳಗಡೆ ಇರ್ತಾ ಇರುವ ಡಾನ್ ಹಾಗೆ ಅವನನ್ನ ಹಿಡಿದು ತಳ್ಬಿಟ್ಟು ಅವರು ಆ ಆಕ್ಸಿಡೆಂಟ್ ಅಲ್ಲಿ ಸಿಗಾಕೋಬಿಡ್ತಾರೆ. ಜೀವಕ್ಕೆ ತುಂಬಾನೇ ಕಷ್ಟಪಡ್ತಾ ಇದ್ದಾರೆ. ಆಂಬ್ಯುಲೆನ್ಸ್ ಅಲ್ಲಿ ಹತ್ಸಿ ಅವರನ್ನ ಕರ್ಕೊಂಡು ಹೋಗ್ತಾರೆ. ಸಾಯೋ ಸ್ಟೇಜ್ ಅಲ್ಲಿ ಕೂಡ ಚಿಕ್ಕ ಹುಡುಗಿ ಸ್ಕೂಲ್ ಹುಡುಗಿಯನ್ನ ನೋಡಿ ಮಗಳೇ ಈ ತಂದೆಯನ್ನ ಮರ್ತು ಬಿಡ್ಬೇಡ ಅಮ್ಮ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಆ ಹುಡುಗಿಗೆ ಏನುವೇ ಅರ್ಥ ಆಗ್ತಾ ಇಲ್ಲ. ಈ 16 ವರ್ಷ ನನಗೆ ಒಬ್ಬಳು ಮಗಳಿದ್ದಾಳೆ ಅನ್ನೋದು ಗೊತ್ತಿಲ್ದೇನೆ ನಾನು ಬದುಕ್ಬಿಟ್ಟೆ. ಇನ್ ಮುಂದೇನಾದ್ರೂ ನಾನು ನಿನಗೆ ಒಂದು ಒಳ್ಳೆ ತಂದೆಯಾಗಿ ಇರ್ಬೇಕು ಅಂತ ಆಸೆ ಪಡ್ತೀನಿ, ಆದ್ರೆ ಅಲ್ಲಿಯವರೆಗೂ ನನಗೆ ಜೀವ ಇರುತ್ತೋ ಏನೋ ಗೊತ್ತಿಲ್ಲ ಅಂತ ಹೇಳಿ ಅನ್ಕಾನ್ಶಿಯಸ್ ಆಗಿ ಮಲಗ್ಬಿಡ್ತಾರೆ. ಅದೇ ಸಮಯದಲ್ಲಿ ಆ ಕಡೆ ನಿಂತಿರುವ 40 ವರ್ಷದ ಬಾಡಿ ಕೂಡ ಅನ್ಕಾನ್ಶಿಯಸ್ ಆಗಿ ಬೀಳುತ್ತೆ.
ಏನು ಇಬ್ಬರು ಸೇಮ್ ಟೈಮ್ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗಿದಾರಲ್ಲ ಅಂತ ಹಾಸ್ಪಿಟಲ್ ಅಲ್ಲಿ ಇಬ್ಬರಿಗೂ ಆಪರೇಷನ್ ಮಾಡೋದಕ್ಕೆ ರೆಡಿ ಆಗ್ತಾರೆ. ಆಮೇಲೆ ಆವಾಗ ಆ ಜಾಗದಲ್ಲಿ ನೋಡಿದ್ರೆ ಅವರಿಬ್ಬರ ಬಾಡಿಯಿಂದನೂ ಆತ್ಮಗಳು ಎಕ್ಸ್ಚೇಂಜ್ ಆಗುತ್ತೆ. ಮತ್ತೆ ಅವರವರ ಬಾಡಿ ಒಳಗಡೆ ಅವರವರ ಆತ್ಮ ಬಂದು ಸೇರ್ಕೋತು. ಇವಾಗ ನಮ್ಮ ಹೀರೋ, ಅಯ್ಯೋ ಹೀರೋ ಅಂತ ಹೇಳ್ತಾ ಇದ್ದೀನಿ, ಇವಾಗ ನಿಜವಾಗ್ಲೂ ಇವನು ಸ್ಕೂಲ್ ಹುಡುಗ. ಆ ಹುಡುಗ ಇವಾಗ ಸ್ಕೂಲ್ಗೆ ಹೋದ್ರೆ ಎಲ್ಲಾ ಹುಡುಗರು ಅವನನ್ನ ಹೀರೋ ತರ ನೋಡ್ತಾ ಇದ್ದಾರೆ. ನನ್ನ ಪಕ್ಕಕ್ಕೆ ಬಾ, ನನ್ನ ಪಕ್ಕದಲ್ಲಿ ಬಂದು ಕೂತ್ಕೋ, ಅವನನ್ನ ತುಂಬಾನೇ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಆ ಸ್ಕೂಲ್ ಹುಡುಗಿ, ಚಿಕ್ಕ ಹುಡುಗಿ ಇರ್ತಾ ಇದ್ದಾಳೆ ಅಲ್ವಾ, ಅವಳು ಇವನನ್ನ ಲವ್ ಮಾಡ್ತಾ ಇರ್ತಾಳೆ. ಇವಾಗ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ, ಬಾಡಿಯಿಂದ ಆತ್ಮಗಳು ಎಕ್ಸ್ಚೇಂಜ್ ಆಗಿದೆ ಅಲ್ಲ. ಸೊ ಇನ್ ಮುಂದೆ ಇವರಿಬ್ಬರು ಲವ್ ಮಾಡೋದ್ರಲ್ಲಿ ಏನುವೆ ತಪ್ಪಿಲ್ಲ. ಸೊ ಅವರಿಬ್ಬರು ಲವ್ ಮಾಡೋ ರೀತಿ ಕಾಣುತ್ತೆ. ಈ ಕಡೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಅನ್ನ ತೋರಿಸ್ತಾರೆ. ನಮ್ಮ ಹೀರೋ ಎಷ್ಟು ದೊಡ್ಡ ಡಾನ್, ಮತ್ತೆ ಡಾನ್ ಅವರ ಮ್ಯಾನೇಜರ್ ಎಷ್ಟು ಹೀರೋಯಿಸಂ ಅನ್ನ ತೋರಿಸೋರು. ಆಮೇಲೆ ಆ ಸ್ಕೂಲ್ ಹುಡುಗನ ತಂದೆ, ಇವರು ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಚಿಕ್ಕ ಹೋಟೆಲ್ ಅನ್ನ ರನ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಒಂದಾಗಿ ರನ್ ಮಾಡ್ತಾ ಇರ್ತಾರೆ. ಇವಾಗ ಆ ಮ್ಯಾನೇಜರ್ ಅಲ್ಲಿಗೆ ಬರ್ತಾನೆ. ನೋಡಿ ಎಂತಹ ಕೆಲಸಗಳನ್ನೆಲ್ಲ ಅವರಿಗೆ ಕೊಟ್ಟಿದ್ದಾರೆ ನೋಡಿ. ಇನ್ನ ಅವರ ಬಾಸಿಗೆ ಲಾಯಲ್ ಆಗಿ ಇರ್ತಾ ಇದ್ದಾನೆ ನಮ್ಮ ಮ್ಯಾನೇಜರ್. ಎಲ್ಲರೂ ಒಟ್ಟಿಗೆ ಸೇರಿ ಆ ಹೋಟೆಲ್ ಅನ್ನ ರನ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಬರುವ ಹಣವನ್ನೇ ಅವರ ಬದುಕಿಗೆ, ಜೀವನಕ್ಕೆ ಯೂಸ್ ಮಾಡ್ತಾರೆ. ಆದರೂ ಒಂದು ಹ್ಯಾಪಿಯಾದ ಲೈಫೇ. ಸ್ವಲ್ಪ ದಿನದಲ್ಲಿ ಆ ಹೋಟೆಲ್ ಚೆನ್ನಾಗಿ ಪಿಕಪ್ ಆಗಿ ಬಿಡುತ್ತೆ. ಸ್ಕೂಲ್ ಹುಡುಗರು ಎಲ್ಲರೂ ಆ ಹೋಟೆಲ್ ಅಲ್ಲೇ ತಿನ್ಬೇಕು ಅಂತ ಬರ್ತಾರೆ. ಸೊ ಬಿಸ್ನೆಸ್ ಡೆವಲಪ್ ಆಗುತ್ತೆ. ಒಂದು ಒಳ್ಳೆ ಲೈಫ್, ಒಂದು ಸಂತೋಷವಾದ ಕುಟುಂಬವಾಗಿ ಇವರು ಎಲ್ಲರೂ ಒಟ್ಟಿಗೆ ಇನ್ ಮುಂದೆ ಇರ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಚೆನ್ನಾಗಿತ್ತಾ? ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ನಾನು ನಂಬ್ತೀನಿ. ಸೊ ಈ ತರದ ಡಿಫರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಹೇ ಈ ರೀತಿ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.